ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ದುರ್ವಾಸನನ್ನ ಸಂಹಾರ ಮಾಡಲು ಚಕ್ರ ಬರುತ್ತೆ. ಸಂಹಾರ ಮಾಡಲು ಅಂತಲ್ಲ, ದುರ್ವಾಸನನ್ನ ಕುರಿತು ಬರುತ್ತೆ ಅಷ್ಟೇ ಹೇಳೋದು ಒಳ್ಳೆಯದು. ದುರ್ವಾಸನನ್ನ ಕುರಿತು ಬರುವಾಗ ಏನಾಯಿತು, ಎಲ್ಲರ ಹತ್ತಿರ ಹೋದ. ಅವರೆಲ್ಲ ದೇವರ ಮಹಿಮೆ ಎಷ್ಟಿದೆ ಅಂತ ಹೇಳಿ ನಮ್ಮ ಕೈನಲ್ಲಿ ನಿನಗೆ ರಕ್ಷಣೆ ಕೊಡ್ಲಿಕ್ಕೆ ಆಗೋಲ್ಲ ಅಂದರು. ದೇವರ ಹತ್ತಿರ ಹೋದ. ದೇವರ ಹತ್ತಿರ ಹೋದಾಗ ದೇವರು ಹೇಳಿದ, ಅಂಬರೀಷನನ್ನ ಶರಣು ಹೊಂದಬೇಕು. ಅದಕ್ಕೆ ಕಾರಣ ಇಷ್ಟೇ, ನಾಳೆ ಭಗವದ್ಭಕ್ತರಿಗೆ ಯಾರಾದರೂ ಅಪರಾಧ ಮಾಡಿದರೆ ದೇವರಿಗೆ ಒಂದು ತಪ್ಪು ಕಾಣಿಕೆ ಹಾಕಿದರೆ ಸರಿ ಹೋಗುತ್ತೆ ಅನ್ನುವ ಭಾವನೆ ಬರೋದು ಬೇಡ. ಯಾವ ಪ್ರತೀಕದಲ್ಲಿ ದೇವರಿಗೆ ಅನ್ಯಾಯ ಆಯಿತೋ ಆ ಪ್ರತೀಕ ಬದುಕಿದ್ರೆ ಹೋಗಿ ಕ್ಷಮೆ ಕೇಳಬಹುದು. ಏಕೆಂದರೆ ಈ ಒಂದು ಗಂಭೀರವಾದ ಸಮಸ್ಯೆಯನ್ನು ಹಲವಾರು ಕಡೆ ತಗೊಂಡಿದ್ದಾರೆ. ಐತರೇಯ ಉಪನಿಷತ್ತಿನಲ್ಲಿ ಸರಿಯಾಗಿ ಉಪಾಸನೆ ಮಾಡುವವನ ನಿಂದನೆ ಮಾಡಿದರೆ ಏನಾಗತ್ತೆ ಅನ್ನೋದನ್ನು ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಇನ್ನು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದ್ದಾರೆ, ಅಕಸ್ಮಾತ್ ಬದುಕಿದ್ದಾಗ ಒಬ್ಬರನ್ನು ನಾವು ತೀವ್ರವಾಗಿ ಕೆಟ್ಟದಾಗಿ ತಿಳ್ಕೊಂಡಿರ್ತೇವೆ, ಆವಾಗ ಅವರು ಹೋಗಿರ್ತಾರೆ, ಸತ್ತು ಹೋಗಿರ್ತಾರೆ, ಅವ್ರು ಇರಲ್ಲ, ನಮಗೆ ನಮ್ಮ ತಪ್ಪಿನ ಅರಿವಾಗತ್ತೆ. ಅವಾಗ ಏನು ಮಾಡೋದು? ಯಾರ ಹತ್ರ ಸಾರಿ ಕೇಳೋದು? ಅವರಿಲ್ಲ. ಅವ್ರ ಮಕ್ಕಳಿಗೆ ಸಾರಿ ಕೇಳಲಿಕ್ಕೆ ಆಗೋಲ್ಲ. ಯಾಕೆಂದರೆ ಅವರಿಗೆ ಅವರ ತರಹದ ಶಕ್ತಿ, ಸಾಮರ್ಥ್ಯ, ಜ್ಞಾನ, ನಿಷ್ಠೆ ಏನೂ ಇರಲ್ಲ. ಅವಾಗ ಏನು ಮಾಡೋದು? ಅವ್ರಿಗೆ ಅನ್ಯಾಯ ಮಾಡಿಬಿಟ್ಟಿರ್ತೀವಿ, ಏನು ಮಾಡೋದು? ಅವಾಗ ಹರಿಸಂಸ್ಮರಣಂ ಪರಂ. ಪ್ರಾಯಶ್ಚಿತ್ತ ಏನು ಅಂತಂದರೆ ಹರಿಸಂಸ್ಮರಣಂ ಪರಂ, ಪರಮಾತ್ಮನ ಸ್ಮರಣೆ ಅಷ್ಟೇ. ಆದರೆ ಇದ್ದಾಗ ಅವರ ಹತ್ತಿರ ಕ್ಷಮೆ ಕೇಳಬೇಕು ಅಂತ ಹೇಳಿ ದೇವರ ಆ ಪಾಠವನ್ನು ತೋರಿಸಲಿಕ್ಕಾಗಿ ಅಹಂಭಕ್ತ ಪರಾಧೀನಃ ಅಸ್ವತಂತ್ರ ಇವ ದ್ವಿಜ ಅಂತ ಮಾತುಗಳನ್ನು ಆಡಿ ಅವನ ಹತ್ರನೇ ಹೋಗಿ ಕ್ಷಮೆ ಕೇಳು ಅಂದ. ನಮಗೆ ಅಂಬರೀಷನಿಂದ ಮತ್ತು ದುರ್ವಾಸರ ಪ್ರಸಂಗದಿಂದ ಕಲಿಯಬೇಕಾದ ಪಾಠ ಇದು. ಅವತ್ತು ಇಲ್ಲ ಅಂತ ಹೇಳಿ ದೇವರು ಕ್ಷಮಿಸಿಬಿಟ್ಟಿದ್ದಿದ್ರೆ ನಮಗೊಂದು ಧೈರ್ಯ ಇರೋದು. ದೇವರನ್ನ ಅನ್ಯಾಯ ಮಾಡೋದು, ದೇವರಿಗೆ ಅಂದರೆ ದೇವರ ಭಕ್ತರಿಗೆ ಅನ್ಯಾಯ ಮಾಡೋದು, ದೇವರ ಭಕ್ತರಿಗೆ ಅನ್ಯಾಯ ಮಾಡಿ ದೇವರನ್ನ ಕ್ಷಮೆ ಕೇಳೋದು. ಏಕೆಂದರೆ ದೇವರು ಕ್ಷಮಿಸ್ತಾನೆ ಅಂತ ನಮಗೆ ಭರವಸೆ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ದೇವರೇನು ಮಾಡಿದ, ಇಲ್ಲಿ ಕಳುಹಿಸಿದ ಅಂತನ್ನೋದು ಯಥಾರ್ಥವಾದ ಚಿಂತನೆ. ಆ ಚಕ್ರ ದುರ್ವಾಸನನ್ನು ಅಟ್ಟಿಸಿಕೊಂಡು ಬಂದಾಗ ದುರ್ವಾಸ ಅಂಬರೀಷನನ್ನ ಮೊರೆ ಹೊಕ್ಕುತ್ತಾನೆ. ವಸ್ತುತಃ ಅಂಬರೀಷ ಬಹಳ ಚಿಕ್ಕವ ದುರ್ವಾಸರ ಮುಂದೆ. ಆದರೆ ದೊಡ್ಡವರು ಚಿಕ್ಕವರಿಗೆ ಯಾಕೆ ನಮಸ್ಕಾರ ಮಾಡಬೇಕಾಯಿತು ಅಂತ ಹೇಳಿದರೆ ತಪ್ಪು ಅವರ ಸೈಡಿನಲ್ಲಿ ಇದ್ದದ್ರಿಂದ. ಮತ್ತು ದೊಡ್ಡವರು ದೊಡ್ಡಸ್ತಿಕೆ ಉಳಿಸ್ಕೊಳ್ಬೇಕಾದರೆ ತಮ್ಮ ತಪ್ಪನ್ನು ಪ್ರಾಂಜಲವಾಗಿ ಒಪ್ಪಿಕೊಳ್ಳಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ನಮಗೆ ತೋರುವಂತಹ ಪ್ರಸಂಗ. ಬಹಳ ದೊಡ್ಡವರು ಇರ್ತಾರೆ, ಆ ದೊಡ್ಡವರು ಕ್ಷಮೆ ಕೋರೋದೇನು? ಚಿಕ್ಕವರ ಹತ್ತಿರ ಕೋರ್ಬೇಕಾಗತ್ತೆ. ಸರಿ ಅಂತನ್ನೋದು ಇದ್ದಾಗ, ಸರಿ ಅನ್ನೋದು ಚಿಕ್ಕವರ ಪಾಲಿಗೆ ಇದ್ದಾಗ ದೊಡ್ಡವರು ಕ್ಷಮೆ ಕೋರಲೇಬೇಕಾಗತ್ತೆ. ಈ ಎಲ್ಲ ಪಾಠಗಳನ್ನು ನಮಗೆ ಅಂಬರೀಷೋಪಾಖ್ಯಾನ ಹೇಳಿಕೊಟ್ಟಿತು. ಆ ಚಕ್ರವನ್ನು ದುರ್ಗಾಭಿಮಾನಿ ಅಂತ ಹೇಳಿ ಚಿಂತನೆ ಮಾಡಿ, ದುರ್ಗಾಭಿಮಾನಿಕ ಅಂತ ಚಿಂತನೆ ಮಾಡಿ
ದುರ್ಗೆಯನ್ನ ಸ್ತೋತ್ರ ಮಾಡಿದ. ಇಲ್ಲಿ ಇರತಕ್ಕಂತಹ ಪ್ರತಿಯೊಂದು ಶ್ಲೋಕಗಳು ದುರ್ಗೆಯನ್ನ ಹೇಳುವಂಥದ್ದು. ಅದರಲ್ಲಿ ನಾವು ಕೆಲವೊಂದು ಶ್ಲೋಕಗಳನ್ನು ನೋಡಿದ್ದೇವೆ. ಆ 67ನೇ ಶ್ಲೋಕ 66ನೇ ಶ್ಲೋಕದ ತನಕ ಆಗಿತ್ತು. 67ನೇ ಶ್ಲೋಕ ಆಗಬೇಕಿದೆ. ಯದಾ ವಿಸೃಷ್ಟಸ್ತ್ವಮನಂಜನೇನ ವೈ ಬಲಂ ಪ್ರವಿಶ್ಯ ಊರ್ಜಿತ ದೈತ್ಯ ದಾನವಂ ಬಾಹೂದರ ಉರ್ವಂಘ್ರಿ ಶಿರೋಧರಾಣಿ ವೃಕ್ಣನ್ನಜಸ್ರಂ ಪ್ರಧನೆ ವಿರಾಜಸೇ. ಯದಾ ಯಾವಾಗ ಅನಂಜನೇನ, ಅಂಜನ ಅಂತಂದರೆ ದೋಷ, ಅನಂಜನ ಅಂತಂದರೆ ದೋಷ ಇಲ್ಲದವ, ದೋಷ ಇಲ್ಲದ ಭಗವಂತನಿಂದ ವಿಸೃಷ್ಟ ನೀನು ಬಿಡಲ್ಪಟ್ಟಾಗ ಊರ್ಜಿತ ದೈತ್ಯ ದಾನವಂ ಬಲಂ ಪ್ರವಿಶ್ಯ, ಬಲದಿಂದ ಕೊಬ್ಬಿರುವ ದೈತ್ಯ ದಾನವರ ಸೈನ್ಯವನ್ನ, ಬಲ ಅಂದರೆ ಸೈನ್ಯವನ್ನ ಪ್ರವಿಶ್ಯ ಪ್ರವೇಶ ಮಾಡಿ ಬಾಹು ಉದರ ಊರು ಅಂಘ್ರಿ ಶಿರೋಧರಾಣಿ, ಕೈ ತೊಡೆ ಕಾಲು ಕತ್ತು ಮೊದಲಾದವುಗಳನ್ನು ಕತ್ತರಿಸುತ್ತಾ ಅಜಸ್ರಂ ವೃಕ್ಣನ್, ನಿರಂತರವಾಗಿ ವೃಕ್ಣನ್ ಕತ್ತರಿಸುತ್ತಾ ಪ್ರಧನೆ ಯುದ್ಧದಲ್ಲಿ ವಿರಾಜಸೆ ಹೊಳೆಯುತ್ತೀಯೇ. ತ್ವತ್ತೇಜಸಾ ಧರ್ಮಮಯೇನ ಸಂಹೃತಂ ತಮ ಪ್ರಕಾಶಶ್ಚದೃಶೋರ್ಮಹಾತ್ಮನಾಂ ದುರತ್ಯಯಸ್ತೆ ಮಹಿಮಾ ಗಿರಾಂಪತೆ ತ್ವದ್ರೂಪಮೇತತ್ ಸದಸತ್ ಪರಾತ್ಪರಂ. ತ್ವತ್ತೇಜಸಾ ಧರ್ಮಮಯೇನ, ನಿನ್ನ ಬಲ ಅಭಿವ್ಯಕ್ತ ಆಗೋದು ಧರ್ಮದಿಂದ, ಧರ್ಮಾತ್ಮಕವಾದ ನಿನ್ನ ಬಲದಿಂದ ಮಹಾತ್ಮನಾಂ, ಮಹಾತ್ಮರ ದೃಶೋಹೋ ಕಣ್ಗಳಿಗೆ, ತಮಃ ಕವಿದ ಕತ್ತಲು ಸಂಹೃತಂ ಕಣ್ಮರೆಯಾಗ್ತದೆ, ಪ್ರಕಾಶಶ್ಚ ಭವತಿ ಜ್ಞಾನ ಬರುತ್ತೆ. ಧರ್ಮವನ್ನು ಮಾಡಿದಾಗ ಆ ಹೊಳಹು ಇತ್ಯಾದಿಗಳೆಲ್ಲ ಬರಲಿಕ್ಕೆ ಸಾಧ್ಯ. ಧರ್ಮವನ್ನು ಮಾಡಲಿಕ್ಕೆ ಆ ಹೊಳಹು ಪ್ರಕಾಶ ಇತ್ಯಾದಿಗಳು ಬರಲಿಕ್ಕೆ ಸಾಧ್ಯ. ಅದರಿಂದಾಗಿ ದುರತ್ಯಯ ತೇ ಮಹಿಮಾ ಗಿರಾಂಪತೆ, ಗಿರಾಂಪತೆ ಮಾತುಗಳ ಒಡೆಯನೇ. ಮಾತುಗಳ ಒಡೆಯ ಕಾಮ ಹೇಗಾಗ್ತಾನೆ? ದುರ್ಗೆಯನ್ನೇ ಹೇಳಬೇಕು. ವೇದಗಳ ಅಭಿಮಾನಿನಿ ಆದ್ದರಿಂದ ಮಾತುಗಳ ಒಡತಿ ಅಂತ ಅವಳನ್ನು ಹೇಳಬೇಕು. ತೇ ಮಹಿಮಾ ದುರತ್ಯಯ, ಅದನ್ನಲ್ವಾ ಅವಳು ಹೇಳಿದ್ದು ಅಂಬ್ರಿಣಿ ಸೂಕ್ತದಲ್ಲಿ. ಅವಳು ಅದನ್ನೇ ಹೇಳಿದ್ದು. ಯಂಕಾಮ ಏತಂತ ಮುಗ್ರಂ ಕೃಣೋಮಿತಂ ಬ್ರಹ್ಮಾಣಂ ತಮೃಚಿಂ ತಂ ಸುಮೇಧಾಂ ಅಂತ. ಇವರು ಋಷಿಯಾಗಲಿ ಅಂತ ಬಯಸಿದರೆ ನಾನು ಇವರನ್ನು ಋಷಿಯಾಗಿ ಮಾಡುತ್ತೇನೆ ಅಂತ. ಯಾಕೆಂದರೆ ನೀವು ವೇದದ ಹಿಂದಿನ ಕಥೆಗಳನ್ನು ನೋಡಿದ್ರೆ ಅದು ಗೊತ್ತಾಗುತ್ತೆ. ದೇವಿಯ ಇಚ್ಛೆ ಇರಬೇಕಷ್ಟೇ. ಋಗ್ವೇದದಲ್ಲಿ ಕ್ಷುದ್ರ ಸೂಕ್ತ, ಮಹಾಸೂಕ್ತ ಅಂತೆಲ್ಲ ಪ್ರಭೇದಗಳಿದೆ. ಅದರಲ್ಲಿ ಒಂದು ಸೂಕ್ತ ಕ್ಷುದ್ರ ಸೂಕ್ತ ಅಂದರೆ ಒಂದೇ ರುಕ್ಕಿರುವ ಸೂಕ್ತವು ಕ್ಷುದ್ರ ಸೂಕ್ತ, ಅಂದರೆ ಗಾತ್ರದಲ್ಲಿ ಕ್ಷುದ್ರ ಅಂತ ಅರ್ಥದಲ್ಲಿ ಅಲ್ಲ. ಆ ಕ್ಷುದ್ರ ಸೂಕ್ತ ಋಷಿ ಒಬ್ಬ ಇದ್ದಾನೆ. ಅವನು ಒಬ್ಬ ಹುಡುಗಿಯನ್ನು ನೋಡ್ತಾನೆ, ಪ್ರೀತಿಸ್ತಾನೆ. ಅವನ ತಾಯಿ ಇವತ್ತಿನವರಿಗೆ ಡೆಡ್ ಆಪೋಸಿಟ್. ನೀನು ವೇದವನ್ನು ಕಂಡ ಋಷಿ ಆಗದೆ ನನ್ನ ಮಗಳನ್ನು ನಾನು ಕೊಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಅವನು ವೇದವನ್ನು ಕಾಣ್ತಾನೆ. ಆ ಕಂಡ ಮಂತ್ರ ಲಕ್ಷ್ಮೀ ದೇವತಾಕವಾಗಿ ಇರುವಂಥದ್ದು. ಅದರಿಂದಾಗಿ ಯಂಕಾಮಯೇ ತಂ ಉಗ್ರಂ ಕೃಣೋಮಿ, ಯಾರಿಗೆ ಬಯಸುತ್ತೇನೋ ಇವರಿಗೆ ಹೊಳೆಯಲಿ ಅಂತ ಅವರಿಗೆ ವೇದ ಹೊಳೆಯುತ್ತೆ. ಆ ಹಿನ್ನೆಲೆಯಲ್ಲಿ ಗಿರಾಂಪತೆ ಮಹಾತ್ಮನಾಂ ದೃಶೋಹೋ ಪ್ರಕಾಶಃ ತಮಃ, ಮಹಾತ್ಮರ ಕಣ್ಗಳಿಗೆ ಕತ್ತಲೆ ಕವಿಯುವುದು ನಿನ್ನಿಂದ. ಮಹಾತ್ಮರ ಕಣ್ಗಳಿಗೆ ಪ್ರಕಾಶ ಬೆಳಕು ಬರುವುದೇ ನಿನ್ನಿಂದ. ದುರತ್ಯಯಸ್ತೆ ಮಹಿಮಾ ಗಿರಾಂಪತೆ ತ್ವದ್ರೂಪಂ, ನೀನು ರೂಪಿಸಿದ್ದು ಈ ಕಾಣದ ಕಂಡ ವಸ್ತು. ಏಕೆಂದರೆ ಕಾರಣವನ್ನು ಅಸತ್ ಅಂತ ಕರೀತಾರೆ. ಯಾಕೆಂದರೆ ಕಾಣಲ್ವಲ್ಲ, ಯಾವ ಕಾರಣವೂ ಕಾಣುವುದಿಲ್ಲ, ಅದನ್ನು ಬೇರೆ ಮುಚ್ಚುತ್ತೇವೆ. ನಮ್ಮ ಅಪ್ಪ ಅಂತ ಹೇಳಬಹುದೇ ವಿನಃ ಆ ಕಾರಣ ಅದು ಗುಹ್ಯವಾದದ್ದೇ, ಅದು ಊಹೆ ಅಷ್ಟೇ. ಅದರಿಂದಾಗಿ ಬೀಜ ಅಲ್ಲಿದೆ,
ಆ ಬೀಜ ಮೊಳೆಯೋದು, ಮರ ಆಗೋದು ನಮಗೆ ಬೀಜ ಕಾಣಲ್ಲ, ಮರ ಕಾಣುತ್ತೆ. ಅದರಿಂದಾಗಿ ಕಾರಣವನ್ನು ಅಸತ್ ಅಂತ ಕರಿಬೇಕು ಅಂತ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಇನ್ನು ಸತ್ ಕಾರ್ಯ, ಅದು ಕಾಣುತ್ತೆ. ಅಸತ್ ಕಾಣದ ಕಾರಣ, ಸತ್ ಕಾಣುವ ಕಾರ್ಯ. ಇದು ಕಾರ್ಯಕಾರಣ. ಇದು ಎಲ್ಲವೂ ಕೂಡ ನಿನ್ನಿಂದ ರೂಪಿತವಾಗಿದೆ. ಯಾರು ಕಂಡವರಿದ್ದಾರೆ? ಬೀಜ ಯಾವ ಸಂದರ್ಭದಲ್ಲಿ ಮೊಳೆತು ಗಿಡ ಆಗತ್ತೆ ಅಂತ. ಅದರಿಂದಾಗಿ ಸದಸತ್ ಪರಾವರಂ, ಎಲ್ಲ ಶ್ರೇಷ್ಠರು ಕೂಡ ನಿನ್ನ ಮುಂದೆ ಅವರರು. ಪರ ಯಾರಿಗೆ ಅವರರೋ ಅವಳು ಪರಾವರ. ದುರತ್ಯಯಸ್ತೆ ಸತ್ವಂ ಜಗತ್ರಾಣ ಖಲಪ್ರಹಾಣಯೇ ನಿರೂಪಿತಃ ಸರ್ವಸಹೋ ಗದಾಭೃತ ವಿಪ್ರಸ್ಯ ಚಾಸ್ಮತ್ಕುಲದೈವ ಹೇತವೇ ವಿಧೇಹಿ ಭದ್ರಂ ತದನುಗ್ರಹೋ ಹಿನಃ. ಅದರಿಂದ ಸತ್ವಂ ಜಗತ್ರಾಣ ಖಲಪ್ರಹಾಣಯೇ, ನಿನ್ನ ಕೆಲಸ ಏಕಾಗಿ, ನೀನು ಬಂದದ್ದು ಏಕಾಗಿ, ಜಗತ್ರಾಣ, ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೆ, ಖಲಪ್ರಹಾಣಯೇ, ದುರ್ಜನರನ್ನು ಸೀಳಲಿಕ್ಕೆ, ಸರ್ವಸಹ ಎಲ್ಲವನ್ನ ಸಹಿಸುತ್ತಿ, ಎಲ್ಲವನ್ನ ಆಕ್ರಮಿಸುತ್ತಿ, ವಿಪ್ರಸ್ಯ ಚ ಅಸ್ಮತ್ ಕುಲದೈವ ಹೇತವೇ, ಆದರೆ ಇವನು ಬ್ರಾಹ್ಮಣ, ನಮ್ಮ ಕುಲದೈವ, ಇವನಿಗೆ ಭದ್ರಂ ವಿಧೇಹಿ, ಒಳಿತನ್ನು ಮಾಡು. ತತ್ ನಹ ಅನುಗ್ರಹ, ನೀನು ಅದೇ ನಮಗೆ ಮಾಡುವ ಅನುಗ್ರಹ. ಯದ್ಯಸ್ತಿ ದತ್ತಮಿಷ್ಟಂ ವಾ ಸ್ವಧರ್ಮೋ ವಾ ಸ್ವನುಷ್ಠಿತಃ ಕುಲನ್ನೋ ವಿಪ್ರದೈವಂಚೇ ದ್ವಿಜೋ ಭವತು ವಿಜ್ವರಃ. ಯದ್ಯಸ್ತಿ ದತ್ತಂ, ನಾನು ಪ್ರಾಮಾಣಿಕವಾಗಿ ದಾನ ಮಾಡಿದ್ರೆ, ನಾನು ಪ್ರಾಮಾಣಿಕವಾಗಿ ಯಜ್ಞ ಮಾಡಿದ್ದರೆ, ನಾನು ನನ್ನ ಧರ್ಮ ಕ್ಷತ್ರಿಯ ಧರ್ಮವನ್ನು ಅನುಷ್ಠಾನ ಮಾಡಿದ್ದರೆ, ಕುಲನ್ನೋ ವಿಪ್ರದೈವಂ ಚೇತ್, ನಮ್ಮ ಇಡೀ ಕುಲದವರು, ಈ ತನಕದ ಕುಲದವರು, ಮುಂದೆ ಬರುವ ಕೆಲವರು ಜ್ಞಾನಿಗಳನ್ನು ದೈವ ಪ್ರತೀಕ ಎಂದು ಭಾವಿಸಿದ್ದರೆ ದ್ವಿಜೋಭವತು ವಿಜ್ವರ. ಈ ಬ್ರಾಹ್ಮಣನಿಗೆ ಕವಿದ ಸಂಕಟ ಪರಿಹಾರ ಆಗಲಿ. ಯದಿ ಮೇ ಭಗವಾನ್ ಪ್ರೀತಃ ಏಕಃ ಸರ್ವಗುಣಾಶ್ರಯಃ ಸರ್ವಭೂತಾತ್ಮ ಭಾವೇನ ದ್ವಿಜೋ ಭವತು ವಿಜ್ವರಃ. ಎಲ್ಲ ಜೀವರ ಒಳಗಡೆ ದೇವರಿದ್ದಾನೆ ಅನ್ನುವ ಭಾವದಿಂದ ನಾನು ಜೀವರನ್ನು ಕಂಡಿದ್ದರೆ, ರಾಜ್ಯಭಾರ ಮಾಡಿದ್ದರೆ ದ್ವಿಜೋ ಭವತು ವಿಜ್ವರಃ. ಈ ಬ್ರಾಹ್ಮಣ ಸಂಕಟವಂದ ಪಾರಾಗಲಿ. ಇತಿ ಸಂಸ್ತುವತೋ ರಾಜ್ಞಃ ವಿಷ್ಣುಚಕ್ರಂ ಸುದರ್ಶನಂ ಅಶಾಮ್ಯತ್ ಸರ್ವತೋ ವಿಪ್ರಂ ಪ್ರದಹದ್ರಾಜಯಾಂಚನಯ. ಈ ರೀತಿಯಾಗಿ ಸ್ತೋತ್ರ ಮಾಡಿದಾಗ ವಿಷ್ಣುವಿನ ಚಕ್ರ, ಆ ಸುದರ್ಶನ ಸರ್ವತಃ ಅಶಾಮ್ಯತ್, ಎಲ್ಲ ಕಡೆಯಿಂದ ಶಾಂತವಾಯಿತು. ರಾಜ ಯಾಂಚನಯ, ರಾಜ ಆಜ್ಞೆ ಮಾಡಲಿಲ್ಲ, ಬೇಡಿಕೊಂಡದ್ದು ಯಾಂಚನ. ಸಮುಕ್ತೋಸ್ತ್ರಾಗ್ನಿತಾಪೇನ ದುರ್ವಾಸ ಸ್ವಸ್ತಿಮಾನಸ್ತತಃ ಪ್ರಶಂಸತಮುರ್ವೀಶಂ ಯುಂಜಾನ ಪರಮಾಶಿಷಃ. ಹೀಗೆ ಪರಮಾತ್ಮನ ಅಸ್ತ್ರದ ಉರಿಯಿಂದ ಪಾರಾದ ದುರ್ವಾಸ ಪರಮಾಶಿಷಃ ಯುಂಜಾನಃ, ಮನಸ್ಸು ತುಂಬಿ ಆಶೀರ್ವಾದ ಮಾಡ್ತಾ ಈ ರೀತಿಯಾಗಿ ಹೇಳಿದ ಅಂತೆ. ದುಷ್ಕರಂ ಕಿನ್ನು ಸಾಧೂನಾಂ ದುಸ್ತ್ಯಜಂ ವಾ ಮಹಾತ್ಮನಾಂ ಯೈ ಸಂಗೃಹೀತೋ ಭಗವಾನ್ ಸಾತ್ವತಾಂ ವೃಷಭೋಹಿನಃ. ಸಜ್ಜನರಿಗೆ ಮಾಡಲಿಕ್ಕೆ ಅಸಾಧ್ಯವಾದದ್ದು ಯಾವುದು? ದುಸ್ತ್ಯಜಂ ವಾ ಮಹಾತ್ಮನಾಂ, ಬಿಡಲಿಕ್ಕೆ ಅಸಾಧ್ಯವಾದದ್ದು ಯಾವುದು? ನನಗೆ ಇವನು ಅಪರಾಧ ಮಾಡಿದ್ದಾನೆ ಎನ್ನುವ ಸಿಟ್ಟಿನಿಂದ ನಮಗೆ ಕೇಡು ಬಗೆಯಬಹುದಿತ್ತು, ಅದನ್ನೇ ಬಿಟ್ಟಿಯಲ್ಲ ನೀವು, ಆ ಸಿಟ್ಟನ್ನೇ ಬಿಟ್ಟಿಯಲ್ಲ. ಅದರಿಂದಾಗಿ ದುಷ್ಕರಂ ಕಿನ್ನು ಸಾಧೂನಾಂ ದುಸ್ತ್ಯಜಂ ವಾ ಮಹಾತ್ಮನಾಂ ಯೈ ಸಂಗೃಹೀತೋ ಭಗವಾನ್. ಆ ಪರಮಾತ್ಮನನ್ನ ಸಂಗೃಹೀತ, ಹಿರಿದಾದ ಪರಮಾತ್ಮನನ್ನ ತಮ್ಮ ಯೋಗ್ಯತೆಗನುಗುಣವಾಗಿ ಕಿರಿದಾಗಿಸಿಕೊಂಡಿದ್ದಾರೆ. ಸಂಗ್ರಹ ಅಂದರೆ ಅದು ಸಮ್ಯಗ್ರಹ ಅಂತ, ಚೆನ್ನಾಗಿ ಹಿಡಿದದ್ದು. ಹಿಡಿಬೇಕಾದ್ರೆ ಅದು ನಮಗೆ ಅನುಗುಣವಾಗಿ ಇರಬೇಕು. ಅಂದರೆ ಧ್ಯಾನ ಮಾಡಿದ್ದೀರಾ, ಚೆನ್ನಾಗಿ ಧ್ಯಾನ ಮಾಡಿದ್ದೀಯಾ,
ಯನ್ನಾಮಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಮಲಃ ತಸ್ಯ ತೀರ್ಥಪದ ಕಿಂ ವಾ ದಾಸಾನಾಮವಶಿಷ್ಯತೆ. ಯಾರ ಶ್ರವಣವನ್ನು ಕೇಳಿದೊಡನೆ, ಯಾರ ನಾಮವನ್ನು ಕೇಳಿದೊಡನೆ ಮನಸ್ಸು ತೊಳೆದು ಹೋಗ್ತದೋ, ತೀರ್ಥಪದ ಗಂಗಾದೇವಿಯನ್ನು ಹುಟ್ಟಿಸಿದ ಕಾಲಿನ ಅವನ ದಾಸನಿಗೆ ಏನು ತಾನೇ ಇರತಕ್ಕಂಥದ್ದು. ರಾಜನ್ನನುಗೃಹೀತೋಹಂ ತ್ವಯಾತಿ ಕರುಣಾತ್ಮನ ಮಮಾಘಂ ಪೃಷ್ಠತ ಕೃತ್ವಾ ಪ್ರಾಣಾಯನ್ಮೇಭಿರಕ್ಷಿತಾ. ರಾಜನ್, ನಿನ್ನ ಕರುಣೆಯಿಂದ ನಾನು ಅನುಗೃಹೀತನಾದೆ. ಮಮ ಅಘಂ, ನನ್ನ ಅಪರಾಧವನ್ನು ಪೃಷ್ಠತ ಕೃತ್ವ, ಲೆಕ್ಕಿಸದೆ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಿದೆ. ರಾಜಾಮುಂ ಅಕೃತಾಹಾರಂ ಪ್ರತ್ಯಾಗಮನಕಾಂಕ್ಷಯ ಚರಣಾವುಪಸಂಗೃಹ್ಯ ಪ್ರಸಾದ್ಯ ಮಮ ಸಮಭೋಜಯತ್. ಇಷ್ಟು ಹೇಳಿದಾಗ ದೊರೆ ನಮಸ್ಕರಿಸಿ, ನೀವು ಆಗಿಂದ ಊಟ ಮಾಡಿಲ್ಲ, ಊಟ ಮಾಡಬೇಕು ಅಂತ ಹೇಳಿದ್ರು. ಆ ಹೃದಯ, ಆ ಥರದ್ದೊಂದು ಹೃದಯ ಇರಬೇಕು. ಸಾಮಾನ್ಯ ಈ ನನಗೆ ಇನ್ನು ನೆನಪಾಗತ್ತೆ, ಎಲ್ಲಿಯಾದರೂ ಕಾಶಿಯಲ್ಲಿಯೋ ಅಥವಾ ಮದ್ರಾಸಿನಲ್ಲಿಯೋ ಯಾರಾದರೂ ಓದ್ತೀನಿ ಅಂತ ಹೇಳಿದರೆ, ನಾವು ಓದ್ತಾ ಇದ್ದೇನೆ ಅಂತ ಹೇಳಿದರೆ, ಎಲ್ಲರೂ ಸಾಮಾನ್ಯವಾಗಿ ಬೇರೆ ವಿದ್ವಾಂಸರೆಲ್ಲ, ಓ ಹೌದಾ, ಈ ಗ್ರಂಥ ಓದ್ತಾ ಇದ್ದೀರಾ, ಹಾಗಾದರೆ ಪಂಚಲಕ್ಷಣ ಎದ್ದು ಒಂದು ಪರಿಷ್ಕಾರ ಹೇಳು ನೋಡೋಣ ಅಂತ ಇದ್ರು. ಯಾರು ಓದ್ತೇನೆ. ಆದರೆ ಇಡೀ ಭಾರತ ದೇಶದಲ್ಲಿ ಅಗ್ರಗಣ್ಯ ತಾರ್ಕಿಕರಾದ ನಮ್ಮ ಸ್ವಾಮಿಗಳು ಊಟಕ್ಕೇನು ಮಾಡ್ಕೊಂಡಿದ್ದಿ ಅಂತ ಕೇಳೋದು. ಅವ್ರು ಕೇಳೋದು, ಎಲ್ಲರೂ ಏನೇನೋ ಕೇಳೋರು, ಪರೀಕ್ಷೆ ಗಿರೀಕ್ಷೆ, ಹೂ ಅವರು ಪರೀಕ್ಷೆ ನೀವು ಒತ್ತಾಯ ಮಾಡಿದ್ರೆ ಮಾಡೋರು, ಇಲ್ಲಾಂದ್ರೆ ಅವ್ರು ಮಾಡ್ತಾ ಇರಲಿಲ್ಲ. ಅವನು ಮಾತ್ರ ಹೃದಯ ಏನು ಮಾಡ್ಕೊಂಡಿದ್ದಾನ ಅವನು ಅಂತ. ಎಲ್ಲಿಯಾದರೂ ಒಂದು ಹೊಸ ಇದು ಇತ್ತು ಅಂತಂದರೆ, ಒಂದು ಹೊಸ ಭಕ್ಷ್ಯ ಕಂಡು ಬಂತು ಅಂತ ಆದರೆ ಅದನ್ನು ವಿದ್ಯಾಪೀಠದ ಮಕ್ಕಳಿಗೆ ಮಾಡಿಸ್ಬೇಕು ಅಂತ. ಅಂದರೆ ಆ ತರಹದ ಮಾತೃ ಹೃದಯ ನೋಡಿ. ಅಂಬರೀಷನಲ್ಲೂ ಅದನ್ನು ಕಾಣುತ್ತೇವೆ. ಅವನು ಏನೂ ಹೇಳಲಿಲ್ಲ, ತನ್ನ ಇದಕ್ಕೆ ಅಯ್ಯೋ ಏನು ತೊಂದರೆ ಇಲ್ಲ ಅಂತನೂ ಹೇಳಲಿಲ್ಲ, ಸರಿ ಹೊರಡೆ ಅಂತನೂ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಅಕೃತಾಹಾರಂ, ನಿಮ್ದಿನ್ನೂ ಊಟ ಆಗಿಲ್ಲ, ಊಟ ಮಾಡಿ. ಸೋಷಿತ್ವಾದೃತಮಾನೀತಂ ಆತಿಥ್ಯಂ ಸಾರ್ವಕಾಮಿಕಂ ತೃಪ್ತಾತ್ಮಾ ನೃಪತಿಂ ಪ್ರಾಹ ಭುಜ್ಯತಾಮಿತಿ ಸಾದರಂ. ಆದೃತಂ, ಆದರದಿಂದ, ಆನೀತಂ ತರಲ್ಪಟ್ಟ, ಸಾರ್ವಕಾಮಿಕಂ ಎಲ್ಲರೂ ಬಯಸಬಹುದಾದ, ಆತಿಥ್ಯಂ ಆತಿಥ್ಯವನ್ನು ಅಶಿತ್ವ ಉಂಡು, ತೃಪ್ತಾತ್ಮ ತಣಿದವನಾಗಿ, ನೃಪತಿಂ ಪ್ರಾಹ ಇದು ಇವನಿಗೆ ಹೇಳಿದನಂತೆ ಅಂಬರೀಷನಿಗೆ, ಭುಜ್ಯತಾಮಿತಿ ಸಾದರಂ, ನೀನು ಊಟ ಮಾಡು ಅಂತ. ಪ್ರೀತೋಸ್ಮ್ಯನು ಗೃಹೀತೋಸ್ಮಿ ತವ ಭಾಗವತಸ್ಯ ವೈ ದರ್ಶನ ಸ್ಪರ್ಶನಾಲಾಪೈ ಆತಿಥ್ಯೇನಾತ್ಮಮೇಧಸಾಂ. ಹೇಳಿದ ಅಂತೆ ದುರ್ವಾಸ, ಪ್ರೀತೋಸ್ಮಿ, ಬಹಳ ಪ್ರೀತಿ ಉಂಟಾಗಿದೆ, ನನ್ನ ಪ್ರಾಣವನ್ನೇ ನನಗೆ ಕೊಟ್ಟಿದ್ದೀಯಾ, ಭಗವದ್ಭಕ್ತನಾದ ನಿನ್ನ ದರ್ಶನ, ಸ್ಪರ್ಶನ, ಮಾತುಕತೆಗಳು, ಈ ತರಹದ ಆತಿಥ್ಯ, ನಿನಗೆ ದೇವರಲ್ಲಿ ಇರುವ ಶ್ರದ್ಧೆ, ಇದನ್ನೆಲ್ಲ ಕಂಡು ನನಗೆ ಬಹಳ ಸಂತೋಷ ಆಗಿದೆ. ಕರ್ಮಾವದಾತ ಮೇತತ್ತೆ ಗಾಯಂತಿ ಸ್ವಸ್ತ್ರಿಯೋ ಮುಹುಃ ಕೀರ್ತಿಂ ಪರಮ ಪುಣ್ಯಾಂಚ ಕೀರ್ತಯಿಷ್ಯತಿ ಭೂರಿಯಂ. ಈ ಶುದ್ಧವಾದ ನಿನ್ನ ಕರ್ಮವನ್ನು ಸ್ವಸ್ತ್ರೀಯ, ಸ್ವರ್ಗದ ಸ್ತ್ರೀಯರು ಹಾಡ್ತಾರೆ. ಅದರಲ್ಲಿ ನನ್ನ ಸೋಲು ಸೇರಿದೆ ಅನ್ನೋದನ್ನು ಅವನು ಬಿಟ್ಟ. ಅದು ಬಹಳ ದೊಡ್ಡವರು. ಹೌದು, ನಾನು ಸೋತೆ, ಆದರೆ ಅದು ಸ್ವರ್ಗಲೋಕದ ಜನರಿಗೆ ವಿಷಯ ಆಗಲಿ, ಅವರು ಹಾಡಲಿ, ನನ್ನ ಸೋಲನ್ನು ಅವರು ಹಾಡಲಿ ಅಂತ. ನಿನ್ನ ಗೆಲುವು ಅಂದರೆ ನನ್ನ ಸೋಲು, ಆ ಸೋಲನ್ನು ಅವರು ಹಾಡಲಿ. ಯಾಕೆಂದರೆ ನಾನು ಸೋತಿದ್ದು ಹೌದು, ದೇವರ ಮಹಿಮೆ ಗೊತ್ತಾಗಲಿ. ಯಾಕೆಂದರೆ ಹಾಡ್ತಾ ಇದ್ದರೆ ಅದು ಯಾವತ್ತಿಗೂ
ಪುಸ್ತಕ ಬರೆದ್ರೆ ಅದು ಉಳಿಯೋಲ್ಲ, ಯಾಕೆಂದ್ರೆ ಅದನ್ನ ಮತ್ತೆ ಚಿಂತನೆ ಮಾಡ್ತಾ ಇದ್ರೆ ತಾನೇ ಉಳಿಯೋದು. ಅದು ಪದೇ ಪದೇ ಮಾತಿಗೆ ಬಂದಾಗ ಉಳಿಯುತ್ತೆ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾಗ ಉಳಿಯುತ್ತಷ್ಟೇ. ಅಂತಿಮವಾಗಿ ಅದೇ ಕೀರ್ತಿಂ ಪರಮ ಪುಣ್ಯಾಂಚ ಕೀರ್ತಯಿಷ್ಯತಿ ಭೂರಿಯಂ. ಆಮೇಲೆ ಭೂಮಿಯೂ ಹಾಡುತ್ತೆ. ಅದರಿಂದಾಗಿ ಉಳಿಬೇಕು ಅಂತಂದ್ರೆ ಭೂಮಿಯಲ್ಲಿ ಈ ಗುಣದ ಎತ್ತರವನ್ನು ಗ್ರಹಿಸದವರು ಹಾಡಲಿಕ್ಕೆ ಶುರು ಮಾಡದೆ ಹೋದ್ರೆ ಬಿಟ್ಬಿಡಿ, ಅದನ್ನ ಗ್ರಹಿಸುವ ಯೋಗ್ಯತೆ ಇರೋರು ಸ್ವರ್ಗದ ಸ್ತ್ರೀಯರು ಹಾಡುತ್ತಾರೆ. ಏವಂ ಸಂಕೀರ್ತ್ಯ ರಾಜಾನಂ ದುರ್ವಾಸ ಪರಿತೋಷಿತಃ ಯಯೌ ವಿಹಾಯತಾ ಮಂತ್ರ್ಯ ಬ್ರಹ್ಮಲೋಕಮಹೈತುಕಂ. ಈ ರೀತಿಯಾಗಿ ರಾಜನನ್ನ ಕುರಿತು ಚೆನ್ನಾಗಿ ಹೊಗಳಿ ತೃಪ್ತನಾದ ದುರ್ವಾಸ ಯಯೌ ವಿಹಾಯತ ಆಮಂತ್ರ್ಯ, ಹೋಗಿ ಬರ್ತೇನೆ ಅಂತ ಹೇಳಿ ಅವನು ಹೊರಟ. ಬ್ರಹ್ಮಲೋಕಂ ಜಗಾಮ, ಬ್ರಹ್ಮಲೋಕಕ್ಕೆ ತೆರಳಿದ. ಈ ಸರ್ತಿ ಯಾವ ಕಾರಣವೂ ಇರಲಿಲ್ಲ. ಅಹೈತುಕಂ, ಇದರಲ್ಲಿ ಬಹಳ ಧ್ವನಿಗಳಿದೆ. ಅಹೈತುಕಂ ಬ್ರಹ್ಮಲೋಕಂ ಅಂತ ಹೇಳಿದರೆ ಎರಡು, ದೇವರ ಸ್ಥಾನ ತರ್ಕಕ್ಕೆ ಸಿಗುವುದಿಲ್ಲ, ಹೀಗಾಗಿ ಅಹೈತುಕಂ. ಇನ್ನೊಂದು, ಬ್ರಹ್ಮಲೋಕಕ್ಕೆ ಅವನು ಹೋದ, ನಾಲ್ಮೊಗನ ಮನೆಗೆ. ಈ ಸರ್ತಿ ಯಾವ ಕಾರಣವೂ ಇರಲಿಲ್ಲ, ರಕ್ಷಣೆ ಇತ್ಯಾದಿ ಯಾವ ಕಾರಣವೂ ಇರಲಿಲ್ಲ. ರಕ್ಷಿಸುವಂತ ಹೋಗಿದ್ದಲ್ಲ, ಹೋದ ಅಷ್ಟೆ. ಸಂವತ್ಸರೋತ್ಯಗಾತ್ತಾವತ್ ಯಾವತ್ತಂ ನಾಗತೋ ಗತಃ ಮುನಿಸ್ತದ್ದರತನಾಕಾಂಕ್ಷಿ ರಾಜ ಭಕ್ಷೋ ಬಭೂವಃ. ಸರಿ, ಈ ಟೈಮ್ ಸ್ಪ್ಯಾನ್ ಎಷ್ಟು ಅಂದ್ರೆ 1 ವರ್ಷ ಅಂತ ಹೇಳ್ತಾರೆ. ಅಂದ್ರೆ ಆ ದ್ವಾದಶಿ ಹೋಗಿದ್ದು 8 ಗಂಟೆಗೆ ಹೋಗಿ 10 ಗಂಟೆಗೆ ಬಂದ ತಂದೆ ಅಲ್ಲ, ಅದು 1 ವರ್ಷ. ಅದು ಪ್ರತಿ ದಿವಸ ಬರಬಹುದು, ಕಾಯೋಣ. ಅಡಿಗೆ ಎಲ್ಲ ಮಾಡಿಟ್ಟಿರಿ. ದುರ್ವಾಸರು ಬರಲಿಲ್ವಾ, ಕೇವಲ ನೀರು ಕುಡಿದು ಇರ್ತೇನೆ. ನೋಡಿ, ಸಂವತ್ಸರ ಅತ್ಯಗಾತ್ ತಾವತ್ ಯಾವತ್ತಂ ನಾಗತೋ ಗತಃ. ಸಂವತ್ಸರ ಅತ್ಯಗಾತ್, 1 ವರ್ಷ ಕಳೆಯಿತು. ಯಾವತ್ತಂ ನಾಗತೋ ಗತಃ, ಅವನು ಬರುವ ತನಕ 1 ವರ್ಷ ಕಳೆಯಿತು. ಮುನಿಹಿ, ಅದು ನಾಗತೋ ಮುನಿ, ತದ್ದರ್ಶನಾಕಾಂಕ್ಷಿ, ಆ ಮುನಿಯನ್ನು ನೋಡುವ ಸಲುವಾಗಿ ರಾಜ ಅಭಕ್ಷ ಬಭೂವ, ಕೇವಲ ನೀರು ಕುಡಿದು ಕುಳಿತ. 1 ವರ್ಷ. ದ್ವಾದಶಿ ಅವತ್ತು ನೀರು ಪಾರಣೆ ಮಾಡಿದ್ದು ಕಂಟಿನ್ಯೂ ಆಗ್ತಾ ಹೋಯ್ತು. ಗತೇಥ ದುರ್ವಾಸಸಿ ಸೋಂಬರೀತಃ ದ್ವಿಜೋಪಯೋಗಾಗತಿ ಯೋಗಾತಿ ಪವಿತ್ರಮಾಹರನ್ ಋಷೇರ್ವಿಮೋಕ್ಷಂ ವ್ಯಸನಾಚ್ಚ ಬುದ್ಧ್ಯಾ ಮೇನೆ ಸ್ವವೀರ್ಯಂಚ ಪರಾನುಭಾವಂ. ಗತೇಥ ದುರ್ವಾಸಸಿ, ದುರ್ವಾಸ ಹೋದ್ಮೇಲೆ ಅಂಬರೀಷನ ಮನಸ್ಸು ಹೇಗಿತ್ತು? ನಿರೀಕ್ಷೆಯ, ಸಿಟ್ಟ, ಕಾತರವೇ ಹೇಗಿತ್ತು? ಅವನ ಮನಸ್ಥಿತಿ ಹೇಗಿತ್ತು ನೋಡಿ. ಈ ಕಥೆ ಮುಗಿದ ಮೇಲೆ ಇಲ್ಲಿರೋದು, ನಾವೇನ್ ಮಾಡ್ತೇವೆ, ಕಥೆ ಮುಗಿಸಿ ದಡಕ್ಕ ಓಡೋದೆ, ನಮಗಿದು ಅಂಶ ಮಿಸ್ ಆಗೋಗತ್ತೆ. ಏನ್ ನಿರೀಕ್ಷೆ ಇರುತ್ತೆ? ಭರವಸೆಯ ಬರ್ತಾನೆ ಅಂತ, ಅಥವಾ ಚಕ್ರ ಹೋಗಿದೆ ಸುಟ್ಬಿಡುತ್ತೆ ಅಂತ ಹೇಳಿ ಶಾಂತಿಯ, ನೆಮ್ಮದಿಯ, ಏನಿತ್ತು ಅವನಿಗೆ? ಅದು ಮುಖ್ಯ ಆಗತ್ತೆ. ಗತೇಥ ದುರ್ವಾಸಸಿ, ದುರ್ವಾಸ ಹೋದ ಮೇಲೆ ದ್ವಿಜೋಪಯೋಗಾತಿ ಪವಿತ್ರಮಾಹರನ್, ದ್ವಿಜ ಉಪಯೋಗ ಅತಿ ಪವಿತ್ರಂ, ಬ್ರಾಹ್ಮಣರ ಜೊತೆಗೂಡಿ ಋಷೇರ್ ವಿಮೋಕ್ಷಂ ಬುದ್ಧ್ಯಾಮೇನೆ, ಮನಪೂರ್ವಕವಾಗಿ ದುರ್ವಾಸರು ಈ ಸಂಕಟದಿಂದ ಪಾರಾಗಬೇಕು ಅಂತ ಬಯಸಿದ ಅಂತೆ. ಬುದ್ಧ್ಯ, ಪ್ರಜ್ಞಾಪೂರ್ವಕವಾಗಿ, ವ್ಯಸನಾತ್, ದುರ್ವಾಸರಿಗೆ ಒದಗಿದ ಸಂಕಟ ಪರಿಹಾರ ಆಗಬೇಕು ಅಂತ ಪ್ರಾಮಾಣಿಕವಾಗಿ ಬಯಸಿದ. ಸ್ವವೀರ್ಯಂಚ ಪರಾನುಭಾವಂ, ನನ್ನ ಪರಾಕ್ರಮ ಇದರಲ್ಲಿ ಏನೂ ಇಲ್ಲ, ದೇವರ ಅನುಗ್ರಹ ಅಷ್ಟೇ ಅಂತ ತನ್ನ ವೀರ್ಯವನ್ನ, ಪರನ ಅನುಭವ, ದೇವರ ಮಹಿಮೆ ಅಂತ ಸಂಕಲ್ಪಿಸಿದ. ಅಂದ್ರೆ ಯಾವುದೂ ಇರಲಿಲ್ಲ. ದುರ್ವಾಸರು ಹೋದ್ರು ಅಂತ ಹೇಳಿ ದುಃಖ ಇರಲಿಲ್ಲ,
ಚಕ್ರ ಅಟ್ಟಿಸಿಕೊಂಡು ಹೋಯಿತು ಅಂತ ಹೇಳಿ ಸಂತೋಷ ಇರಲಿಲ್ಲ, ವ್ರತ ಮುಗಿಸ್ಬೇಕು ಅಂತನೋ ತಹತಹಿಕೆ ಬರಲಿಲ್ಲ. ಆ ಬ್ಯಾಲೆನ್ಸ್, ಆ ತರಹದ ಮನೋಭಾವ ಬರೋದೇ ಕಷ್ಟ. ಆ ತರಹ ಇದ್ದ. ಏವಂ ವಿಧಾನೇಕ ಗುಣಸ್ಸ ರಾಜ ಪರಾತ್ಮನಿ ಬ್ರಹ್ಮಣಿ ವಾತು ದೇವೇ ಕ್ರಿಯಾಕಲಾಪೈ ಸಮುವಾಹ ಭಕ್ತಿಂ ಯಯಾ ವಿರಿಂಚಾದಿಮಧಶ್ಚಕಾರ. ಏವಂ ವಿಧ ಅನೇಕ ಗುಣ, ಈ ರೀತಿಯಾಗಿರುವ ಅನೇಕ ಗುಣ ಇರುವ ಅಂಬರೀಷ ಪರಾತ್ಮನಿ ಬ್ರಹ್ಮಣಿ ವಾಸುದೇವೇ, ಅಂತರ್ಯಾಮಿಯಾದ ನಾರಾಯಣನಲ್ಲಿ ಮನಸ್ಸನ್ನು ಇಟ್ಟು ಕ್ರಿಯಾಕಲಾಪೈ ಭಕ್ತಿಂ ತಮುವಾಹ, ಎಲ್ಲ ಕ್ರಿಯೆಗಳನ್ನು ಮಾಡಿದ ಯಯ, ಯಾವ ಈ ತರಹದ ಮನೋಭಾವದಿಂದ ವಿರಿಂಚಾಧಿಂ ಅಧಶ್ಚಕಾರ, ಬ್ರಹ್ಮ ಮೊದಲಾದವರನ್ನೇ ಕೆಳಗಡೆ ಮಾಡಿದ, ಬ್ರಹ್ಮದೇವರನ್ನು ಮೀರಿಬಿಟ್ಟ ಅಂತ. ಅದಕ್ಕೆ ಮಧ್ವರು ನಿರ್ಣಯವನ್ನು ಬರೀತಾರೆ, ಬೇರೆ ಪುರಾಣಗಳಲ್ಲಿ ಇರೋದನ್ನು ನಿರ್ಣಯ ಬರೀತಾರೆ. ಬ್ರಹ್ಮಾದಿ ಭಕ್ತಿ ಕೋಟ್ಯಂ ಶಾಂಶೋ ನೈವಾಂಬರೀಷಕ್ಕೆ, ಅಂಬರೀಷನಲ್ಲಿ ಬ್ರಹ್ಮದೇವರಲ್ಲಿರುವ ಭಕ್ತಿಯ ಕೋಟಿಯ ಅಂಶದ ಒಂದು ಅಂಶವೂ ಇಲ್ಲ. ಬ್ರಹ್ಮ ಮೊದಲಾದವರಲ್ಲಿ ಅಷ್ಟು ಭಕ್ತಿ ಇದೆ. ಅಲ್ಲ, ಇದಕ್ಕೇನು ಪ್ರೂಫು? ಅಲ್ಲಪ್ಪ, ತೈತ್ತಿರಿಯ ಉಪನಿಷತ್ತಿನಲ್ಲಿ ಆಶಿಷ್ಠೋ ದೃಢಿಷ್ಠೋ ಅಂತ ಹೇಳಿ ಮುಕ್ತ ತಾರತಮ್ಯ ಬರುತ್ತೆ. ಶ್ರೋತ್ರಿಯಸ್ಯ ಚಾಕಾಮಹ ತಸ್ಯ ತೇ ಶತಂ ದೇವಗಂಧರ್ವಾನಾಮಾನಂದಾಃ ಸ ಏಕೋ ಬೃಹಸ್ಪತೇರಾನಂದ ಅಂತ ಹೇಳಿ ಒಂದು ನಿರೂಪಣೆ ಬರ್ತಾ ಹೋಗುತ್ತೆ. ಆ ಥರ ಒಂದು ತಾರತಮ್ಯದ ಚಿಂತನೆ ಇದೆ, ಆನಂದ ತಾರತಮ್ಯದ ಚಿಂತನೆ. ಅಲ್ಲಿ ಅಂಬರೀಷನ ಹೆಸರೇ ಬರಲಿಲ್ಲ. ಯಾಕೆ? ಈ ಘಟನೆ ಒಂದಾಯಿತು. ಈ ಘಟನೆಯಲ್ಲಿ ನಮಗೆ ತೋರೋದೇನು? ಆ ಮಗು ಅವ್ರಿಗಿಂತ ಚೆನ್ನಾಗಿ, ಆ ಮಗು ಐನ್ಸ್ಟೈನನ್ನ ಥಿಯರಿಯನ್ನು ಐನ್ಸ್ಟೈನ್ಗಿಂತ ಚೆನ್ನಾಗಿ ಹೇಳುತ್ತೆ ಅಂತ ಕಂಡಿಡಿದವನೇ ಅವನು ಅಲ್ವಾ? ಹಾಗೆ ಇದು. ಅದರಿಂದಾಗಿ ನೈವಾನ್ಯಸ್ಯ ಚ ಕಸ್ಯಾಪಿ ತಥಾಪಿ, ಬೇರೆ ಯಾರಿಗೂ ಕೂಡ ಆ ತರಹ ಇಲ್ಲ. ತಥಾಪಿ ಹರಿರೀಶ್ವರ ತಾತ್ಕಾಲಿಕೋಪಚೇಯತ್ವಾತ್ ತೇಷಾಂ ಯಶಸ ಆದಿರಾಟ್, ತಾತ್ಕಾಲಿಕವಾಗಿ ಅವರ ಕೀರ್ತಿಗಾಗಿ ದೇವರು ಈ ರೀತಿ ಮಾಡ್ತಾನೆ. ಬ್ರಹ್ಮಾದಯಶ್ಚ ತತ್ಕೀರ್ತಿಂ ವ್ಯಂಜಯಾಮಾಸುರುತ್ತಮಾಹ, ಅಂಬರೀಷನ ಅಂತರ್ಯಾಮಿಯಾಗಿ ಇದೇ ದೇವತೆಗಳಿಲ್ಲದೆ ಹೋದರೆ ಅವನಿಗೆ ಆ ತರಹದ ಭಾವನೆಯೇ ಬರಲ್ಲ. ಮನಸ್ಸಿನಲ್ಲಿ ಸ್ವಲ್ಪ ಕೆಡಿಸ್ಬಿಟ್ರೆ ಮುಗೀತು. ತಂದೆ ಮಗುವಿನ ಜೊತೆಗೆ ಹೋರಾಡ್ತಾ ಸೋತಂತೆ ಆದ ಹಾಗೆ. ತಂದೆಗೆ ಶಕ್ತಿ ಇಲ್ಲ ಅಂತ ಅನ್ನೋದಲ್ಲ, ಚಿಕ್ಕ ಮಗನಿಗೆ ಏನೋ ಆಟ ಆಡಿಸ್ತಾ ಸೋತ ಹಾಗೆ ಅಷ್ಟೆ. ಬ್ರಹ್ಮಾದಯಶ್ಚ ತತ್ಕೀರ್ತಿಂ ಮೋಹನಾಯ ಚ ದೈತ್ಯಾನಾಂ ಬ್ರಹ್ಮಾದೇರ್ ನಿಂದನಾಯ ಚ. ಇನ್ನು ಕೆಲವೊಂದು ಉದ್ದೇಶವೂ ಇದೆ. ಕೆಲವರೆಲ್ಲ ನೋಡಿದ್ರಾ, ಅಂಬರೀಷನಿಗಿರೋ ಅಷ್ಟು ಭಕ್ತಿ ಬ್ರಹ್ಮಾದಿಗಳಿಗಿದೆಯೇನು? ಇದರಲ್ಲಿ ಬೇರೆ ಏನೇನೋ ಕಥೆಗಳು ಬೇರೆ. ಇದು ಕಥೆ ಎಲ್ಲ ಇದು ಬ್ರಹ್ಮಾದಿಗಳ ನಿಂದನೆ ಅಂತ ಆಗಿಬಿಡುತ್ತಲ್ಲ. ಈ ನಮ್ಮ ಚಿಕ್ಕಂದಿನಲ್ಲಿ ಈ ಜೈಮಿನಿ ಭಾರತವನ್ನು ಕೇಳ್ತಾ ಇರ್ತಿದ್ವಿ. ಅದು ಕಥೆ ಬಹಳ ಸೊಗಸಾಗಿ ಹೇಳೋರು. ಆ ಜೈಮಿನಿ ಭಾರತದ ಕಥೆಯನ್ನು ಕೇಳ್ತಾ ಏನೇನೋ ಕಥೆಗಳದರಲ್ಲಿ. ಎಷ್ಟು ಭಕ್ತ ಅರ್ಜುನ ನಿನಗೆ ಅಂದಾಗ ಬಾಯಿಲ್ಲಿ ಅಂತ ಹೇಳಿದಂತೆ, ಅರ್ಜುನನಿಗೆ ಮೈಕೈ ಒತ್ತುತ್ತಾ ಅರ್ಜುನ ಮಲ್ಕೊಂಡ್ಬಿಟ್ಟಂತೆ. ಅರ್ಜುನ ಮಲ್ಕೊಂಡು ಅವನ ನಾಡಿಯನ್ನು ಇವ್ರಿಗೆ ಹಿಡಿಸಿದಂತೆ, ಬೇರೆ ಬೇರೆಯವರಿಗೆ. ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಅಂತಿತ್ತಂತ. ನೋಡಿ, ಬ್ರಹ್ಮದೇವರಿಗೂ ಈ ತರಹದ್ದಿಲ್ಲ ಅಂದ್ರಂತವ್ರು. ಇನ್ನೂ ಭೀಕರ ಒಂದು ಕಥೆ ಅಲ್ಲಿ ಜೈಮಿನಿ ಭಾರತದಲ್ಲಿ. ಅದು ಅವರಿಗೆಲ್ಲ ಈ ಧರ್ಮದ ಇದು ಏನು, ಧರ್ಮ ಅಂತಂದರೆ ಅವರಿಗೆ
ದೇವರ ಪೂಜೆ ಅಂತಂದರೆ ಅದು ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ ಅಂತ ಅನ್ನೋ ಕಲ್ಪನೆ ಇಲ್ಲ, ಕಾನ್ಸೆಪ್ಟ್ ಇಲ್ಲ. ದೇವರು ಬೆಳಗ್ಗೆ ಎದ್ದು ಕೃಷ್ಣಾರ್ಜುನ ಪೆಟ್ಟಿಗೆ ತೆಗೆದಂತೆ. ಏನು ಕೃಷ್ಣ ನೀನು ಪೂಜೆ ಮಾಡ್ತೀಯಾ ಅಂದ್ರಂತೆ. ಹೌದಪ್ಪ ಅಂತ ಹೇಳಿದ್ರೆ ಅದೊಂದು ಪೆಟ್ಟಿಗೆ, ಆ ದೊಡ್ಡ ಪೆಟ್ಟಿಗೆಯಲ್ಲಿ ಒಂದು ಪುಟ್ಟ ಪೆಟ್ಟಿಗೆ, ಆ ಪುಟ್ಟ ಪೆಟ್ಟಿಗೆಯಲ್ಲಿ ಅದೊಂದು ಪೆಟ್ಟಿಗೆ ತೆಗೆದ್ರೆ ಒಂದಿಷ್ಟು ಧೂಳಿತ್ತಂತೆ. ಏನಿದು ಅಂತಂದಾಗ ನನ್ನ ಭಕ್ತರ ಕಾಲು ಧೂಳಿ ಅಂತಂದಂತೆ. ಈ ತರಹದ ಕಥೆಗಳಿವೆಲ್ಲ. ಅಂದ್ರೆ ಈ ಕಥೆಗಳು ಹುಟ್ಲಿಕ್ಕೆ ಶುರು ಆಯಿತು. ಈ ಥರದ್ದೇ ಕಥೆಗಳು. ನಾವು ಆ ಕಥೆಯನ್ನು ಹೇಳಿಕೊಂಡೆವು. ಓಹ್ ಏನೇನೋ ಕಥೆಗಳು, ಆಮೇಲೂ ಏನೇನೋ ಕಥೆ ಆಯಿತು ಬಿಡಿ. ಅದರಿಂದಾಗಿ ಮೋಹನಾಯತ ದೈತ್ಯಾನ ಬ್ರಹ್ಮಾದೇರ್ ನಿಂದನಾಯಚ, ಬ್ರಹ್ಮಾದಿಗಳನ್ನು ನಿಂದನೆ ಮಾಡಬೇಕು. ಹಾಗೆ ನಿಂದನೆ ಮಾಡಿದ್ರೆ ಅವರಿಗೆ ಭಕ್ತಿ ಸಿಗಬಾರದು. ಯಾಕಂದ್ರೆ ಭಕ್ತಿ ಇರಲ್ವಲ್ಲ, ಇವರೇ ಜ್ಞಾನ ಕೊಡೋರು ಇವರೇ, ಭಕ್ತಿ ಕೊಡುವವರು ಇವರೇ, ಅದೇ ಇಲ್ಲ ಅಂತ ಆಗಿ ಹೋಗುತ್ತೆ. ಅನ್ಯಾರ್ಥಂಚ ಸ್ವಯಂ, ದೇವರು ವಿಷ್ಣು ಬ್ರಹ್ಮಾದ್ಯಾಶ್ಚ ನಿರಾಚಿತ ಮಾನುಷೇಷು ಉತ್ತಮತ್ವಾಚ್ಚ ತೇಷಾಂ ಭಕ್ತ್ಯಾದಿ ದುರ್ಗುಣೈ. ಮತ್ತೆ ಇನ್ನೂ ಒಂದು ಕಾರಣ ಇದೆ. ಮನುಷ್ಯರು ಈ ರೀತಿಯಾಗಿ ಸ್ತೋತ್ರ ಮಾಡಿದರೆ ಎತ್ತರಕ್ಕೆ ಏರುವ ಸಾಧ್ಯತೆಗಳಿದೆ ಅಂತ ಹೇಳಿ ಅವ್ರಿಗನ್ನಿಸಿ ವಿಶೇಷವಾಗಿ ಭಕ್ತಿ ಮಾಡ್ತಾರೆ. ದುರ್ವಾಸಾಶ್ಚ ಸ್ವಯಂ ರುದ್ರ ತಥಾಪ್ಯನ್ಯಾಯ ಮುಕ್ತವಾನ್ ತಸ್ಯಾಪ್ಯನುಗ್ರಹಾರ್ಥಾಯ ದರ್ಪನಾಶಾರ್ಥಮೇವಚ. ಇನ್ನೂ ಒಂದು ಕಾರಣ ಇದೆ. ದೇವತೆಗಳು ವಿಷ್ಣುವಿನ ಅಧೀನ ಅಂತಷ್ಟೇ ನಾವು ಈ ಕಥೆಯಿಂದ ಗ್ರಹಿಸ್ತೇವೆ. ಬ್ರಹ್ಮಾದಿಗಳು ವಿಷ್ಣುಧೀನತ್ವ ಜ್ಞಾಪನಾಯಚ ಕೇವಲಂ, ಪರಮಾತ್ಮನ ಅಧೀನ ಅಂತ ಅಷ್ಟೇ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು, ಬೇರೆ ಅಲ್ಲ. ಇನ್ನು ದೊಡ್ಡವರ ದರ್ಪನಾಶ ಕಿರಿಯರ ಉತ್ಕರ್ಷದ ಮೂಲಕ ಮಾಡೋದು ಅಂತಲೂ ಆಗತ್ತೆ. ಇಲ್ಲಾಂದ್ರೆ ದೊಡ್ಡವರ ದರ್ಪನಾಶ ಅಂತದ್ದು. ದೊಡ್ಡವರಿಗೆ ದರ್ಪನಾಶ ಆಗೋದು ಹೇಗೆ? ದೇವರು ಬಯಸಿದರೆ ಎಷ್ಟೇ ಚಿಕ್ಕವರು ಎತ್ತರಕ್ಕೆ ಏರ್ತಾರೆ, ಎಷ್ಟೇ ದೊಡ್ಡವರು ಕೆಳಗಡೆ ಬೀಳ್ತಾರೆ ಅಂತನ್ನೋದನ್ನು ಆಗಾಗ ಇದನ್ನು ತೋರಿಸ್ಬೇಕಾಗತ್ತೆ. ಇದನ್ನು ಹೇಳಲಿಕ್ಕೆ ಈ ರೀತಿ ಹೇಳಿದ್ದು. ಯಯಾ ವಿರಿಂಚಾದಿ ಮಧಶ್ಚಕಾರ ಅಂತಂದರೆ ಯಾವುದರಿಂದ ಬ್ರಹ್ಮಾದಿ ದೇವತೆಗಳ ಕೀರ್ತಿಯನ್ನು ಇವನು ಕೆಳಗಡೆ ಮಾಡಿದನೋ ದೇವರ ಅನುಗ್ರಹದಿಂದ, ಅಂತಹ ದೇವರಲ್ಲಿ ಇವನು ಭಕ್ತನಾಗಿದ್ದ ಅಂತ ಹಾಗೆ ತಿಳ್ಕೊಳ್ಬೇಕು. ಇದು ವಾಕ್ಯಾರ್ಥದಲ್ಲಿ ಉಪಸಂಹಾರ ಅಲ್ಲ, ಪ್ರಕರಣಾರ್ಥದಲ್ಲಿ. ಅಥಾಂಬರೀಷಸ್ತನಯೇಷು ರಾಜ್ಯಂ ಸಮಾನಶಿಲೇಷು ವಿಸೃಜ್ಯ ಧೀರಃ ವನಂ ವಿವೇಚ ಆತ್ಮನಿ ವಾಸುದೇವೇ ಮನೋದಧ್ವಸ್ತ ಗುಣ ಪ್ರವಾಹ. ಆಮೇಲೆ ತನ್ನಂತೆ ಇರುವ ಮಕ್ಕಳಲ್ಲಿ ರಾಜ್ಯವನ್ನು ಇಟ್ಟು ಕಾಡಿನ ಒಳಹೊಕ್ಕ ಗುಣಪ್ರವಾಹವನ್ನು ತಡೆದುಕೊಂಡ. ಇತ್ಯೇತತ್ ಪುಣ್ಯಮಾಖ್ಯಾನಂ ಅಂಬರೀಷಸ್ಯ ಭೂಪತೆ ಸಂಕೀರ್ತಯನ್ನನುಧ್ಯಾಯನ್ ಭಕ್ತೋ ಭಗವತೋ ಭವೇತ್. ಈ ರೀತಿಯಾದ ಪವಿತ್ರವಾದ ಕಥೆಯನ್ನು, ಅಂಬರೀಷನ ಕಥೆಯನ್ನು ಯಾರು ಹೇಳ್ತಾರೆ, ಅವನು ಯಾರು ಕೇಳ್ತಾರೆ ಅವನು ಪರಮಾತ್ಮನಲ್ಲಿ ಭಕ್ತನಾಗುತ್ತಾನೆ. ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೆ ಷಷ್ಠೋಧ್ಯಾಯ. ಶ್ರೀಶುಕೌವಾಚ ವಿರೂಪಃ ಕೇತುಮಾನ್ ಶಂಭುಃ ಅಂಬರೀಷಸುತಾಸ್ತ್ರಯಃ. ಅಂಬರೀಷನಿಗೆ 3 ಜನ ಮಕ್ಕಳು, ವಿರೂಪ, ಕೇತುಮಾನ್, ಶಂಭು ಅಂತ. ವಿರೂಪಾತ್ ಪೃಷದಶ್ವೋಭೂತ್ ತತ್ಪುತ್ರಸ್ತು ರಥೀತರಃ. ಆ ವಿರೂಪನ ಮಗ ಪೃಷದಶ್ವ, ಪೃಷದಶ್ವನ ಮಗ ರಥೀತರ. ಅರಥೀತರಸ್ಯಾಪ್ರಜಸ್ಯ ಭಾರ್ಯಾಯಾಂ ತಂತವೇರ್ಥಿತಃ ಅಂಗಿರಾ ಜನಯಾಮಾಸ ಬ್ರಹ್ಮವರ್ಚಸ್ವಿನಸ್ಸುತಾನ್. ರಥೀತರನಿಗೆ ಮಕ್ಕಳಿರಲಿಲ್ಲ. ಅದರಿಂದಾಗಿ ನಿಯೋಗ ಪದ್ಧತಿಯ ಮೂಲಕ ಅಂಗಿರಸ್ ಋಷಿಗಳು ರಥೀತರನ ಹೆಂಡತಿಯಲ್ಲಿ ಮಕ್ಕಳನ್ನು ಮಾಡಿದರು. ಏತೆ ಕ್ಷತ್ರ ಪ್ರಸೂತಾ ವೈ ಪುನಶ್ಚಾಂಗಿರಸ ಸ್ಮೃತಾ ರಥೀತರಾಣಾಂ ಪ್ರವರಾಹ ಕ್ಷತ್ರೋಪೇತ ದ್ವಿಜಾತಯ. ಆಮೇಲೆ ಅಂಗಿರಸ್ ಋಷಿಗಳ ಮಕ್ಕಳು ಎಲ್ಲ ಕ್ಷತ್ರಿಯರಲ್ವಾ, ಯಾಕೆಂದರೆ ನಿಯೋಗ ಪದ್ಧತಿಯಿಂದ ಹುಟ್ಟಿದವರು. ಯಾರ ಮಕ್ಕಳು? ರಥೀತರನ ಮಕ್ಕಳು. ಬೀಜಕ್ಷೇತ್ರ ನ್ಯಾಯ ಅಂತ ಕರೀತಾರೆ.
ಕ್ಷೇತ್ರ ನಮ್ಮದಾದರೂ ಈ ಕ್ಷೇತ್ರ ನಮ್ಮದು, ನಾವೇನು ಉಳೋದಿಲ್ಲ, ನೀವು ಉಳ್ತೀರ ಅಲ್ಲಿ. ಆದರೆ ಅದರಲ್ಲಿ ಇದ್ದ ಫಲ ನಮ್ಮದೇ, ನಮ್ಮ ಸೈಟ್. ನೀವು ಮನೆ ಕಟ್ತೀರಾ, ಮನೆ ಯಾರಿಗೆ ಸೇರಬೇಕು? ನನಗೆ ಸೇರಬೇಕು. ಇದು ಬೀಜ ಕ್ಷೇತ್ರ ನ್ಯಾಯ ಅಂತ. ಅದರಿಂದಾಗಿ ರಥಿತರನ ಮಕ್ಕಳೇ ಇವರೆಲ್ಲ, ಅಂದರೆ ಕ್ಷತ್ರಿಯರು, ಅವರೆಲ್ಲ ಬ್ರಾಹ್ಮಣರ ಕನ್ವರ್ಟ್ ಆಗೋದು. ಇದನ್ನ ನೋಡಿ, ಉಪನಿಷತ್ತಿನಲ್ಲಿ ನೀವು ಯಾವಾಗಲೂ ಕೇಳ್ತಾ ಇರ್ತೀರ, ಸತ್ಯಮಿತಿ ಸತ್ಯವಚಾರಾಥಿ ತರಹ ತಪ ಇತಿ ತಪ ಪೌರುಷಿಷ್ಟಿ ಸ್ವಾಧ್ಯಾಯ ಪ್ರವಚನೇ ವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ. ತಪಸ್ಸು ಅಂದ್ರೆ ಏನು ಅಂತ ಒಬ್ಬೊಬ್ಬರು ನಂತರ ಅಭಿಪ್ರಾಯ ಪಡ್ತಾರೆ ಅನ್ನತ್ತೆ ಉಪನಿಷತ್ತು. ಸತ್ಯಮಿತಿ ಸತ್ಯವಚಾರಾಥಿ ತರಹ, ರಥೀತರಣ ವಂಶದಲ್ಲಿ ಬಂದವನೊಬ್ಬ ನೋಡಿ, ಅದನ್ನ ಹೇಳಬೇಕಿತ್ತು. ರಥೀತರಣ ವಂಶದಲ್ಲಿ ಬಂದವನೊಬ್ಬ, ಅವನು ಅತ್ಯಂತ ಸತ್ಯವಾದ ಮಾತನ್ನು ನುಡಿಯುವವ. ಅವನು ಹೇಳ್ತಾನೆ, ತಪಸ್ಸು ಅಂದ್ರೆ ಸತ್ಯ. ಸತ್ಯಮಿತಿ ಸತ್ಯವಚಾರಾಥಿ ತರಹ ತಪ ಇತಿ ತಪ ಪೌರುಷಿಷ್ಟಿ. ತಪಸ್ಸು ಅಂದ್ರೇನು? ತಪಸ್ಸು ಅಷ್ಟೇ ಅಂತಾನಂತೆ ಒಬ್ಬ. ಆದರೆ ಉಪನಿಷತ್ತು ಮೂರನೇ ಒಂದನ್ನು ಹೇಳ್ತಾರೆ, ಸ್ವಾಧ್ಯಾಯ ಪ್ರವಚನೇಯೇ ವೇತಿ ನಾಕೋ ಮೌದ್ಗಲ್ಯ. ಮುದ್ಗಲನ ಮಗ ನಾಕ ಏನು ಹೇಳ್ತಾನೆ? ಅವನ ಪಾಲಿನ ವೇದಾಧ್ಯಯನವನ್ನು ಅವನು ಮಾಡಬೇಕು, ಅವನಿಗೆ ಗೊತ್ತಿದ್ದನ್ನು ಪ್ರಾಮಾಣಿಕವಾಗಿ ಜನರಿಗೆ ಹೇಳಬೇಕು. ಇದು ಸ್ವಾಧ್ಯಾಯ ಪ್ರವಚನ, ಇದೇ ತಪಸ್ಸು ಅಂತ. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ. ಆ ಕಡೆಯವನ ಮಾತನ್ನ ವೇದ ಹೌದು ಹೌದು ಅಂತ ಹೇಳುತ್ತೆ. ತದ್ಧಿ ತಪಸ್ತದ್ಧಿ ತಪಃ. ಅದು ತಪಸ್ಸು, ಅದು ತಪಸ್ಸು ಅಂತ. ಅವನು ಮೂರನೇವನು ಹೇಳಿದ ಕರೆಕ್ಟ್ ಅದು ಅಂತ ಉಪನಿಷತ್ತು ಹೇಳುತ್ತೆ. ನೋಡಿ, ಅಲ್ಲಿ ರಾಥಿತರಹ ಅಂತ ಬಂತು. ಆ ರಾಥಿತರ ಯಾರು? ಇಲ್ಲಿಯವರೇ. ಈ ರಥೀತರನ ವಂಶದಲ್ಲಿ ಬಂದವರು, ಅಂಗಿರಸ್ ಋಷಿಯಿಂದ ರಥೀತರನ ಹೆಂಡತಿಯಲ್ಲಿ ಹುಟ್ಟಿದವರು, ಮುಂದೆ ಕ್ಷತ್ರಿಯರಾಗಿದ್ದರು, ಮುಂದೆ ಬ್ರಾಹ್ಮಣರಾಗಿ ಕನ್ವರ್ಟ್ ಆದವರು. ಏನಪ್ಪ, ಇರೋರೆಲ್ಲರೂ ಬೇರೆ ಬೇರೆಯವರಾಗಿ ಕನ್ವರ್ಟ್ ಆಗಿ ಹೋಗ್ತಾ ಇದ್ದಾರೆ. ಆಯ್ತು, ಮತ್ತೆ ಇದಕ್ಕೂ ಕನ್ವರ್ಟ್ ಆಗ್ತಾರೆ ಅಷ್ಟೇ. ನೀವು ಪುರಾಣ ನೋಡಿದ್ರೆ ಹಂಗೆ ತೋರೋದು. ಅಲ್ಲಿಂದ ಹೋದವರು ಮತ್ತೆ ಇಲ್ಲಿ ವಾಪಸ್ ಬರಲೇಬೇಕು. ಇಲ್ಲಿ ಇದು ಗೊತ್ತಿಲ್ಲದೆ ಇದ್ದವ್ರ ಪೆದ್ದುಗಳು ಅಲ್ಲಿಗೆ ಹೋಗ್ತವೆ, ಮತ್ತೆ ಇಲ್ಲಿ ವಾಪಸ್ ಬರ್ತವೆ ಅಷ್ಟೇ. ಅದರಿಂದ ನೀವು ಪುರಾಣವನ್ನು ನೋಡ್ತಾ ಇದ್ರೆ ಜ್ವಲಂತ ಸಮಸ್ಯೆಗಳು ಅಂತ ಹೌದು, ಈಗ ಬರ್ನಿಂಗ್ ಇಶ್ಯೂಸ್ ಹೌದು, ಒಪ್ಕೊಳ್ತು. ಆದರೆ ಇದು ವಾಪಸ್ ಬರಲ್ಲ ಅಂತೇನು? ಯಾಕೆಂದ್ರೆ ಪುರಾಣದಲ್ಲಿ ಹೀಗೆಲ್ಲ ಇದೆ. ದಿಷ್ಟನ ಮಕ್ಕಳೆಲ್ಲ ವೈಶ್ಯರಾಗ್ಬಿಡ್ಲಿಲ್ವೇ? ಹಾಗೆ ಕ್ಷತ್ರಿಯರೆಲ್ಲ ಬ್ರಾಹ್ಮಣರಾಗ್ಬಿಡ್ಲಿಲ್ವೇ? ಆಮೇಲೆ ಬ್ರಾಹ್ಮಣರೆಲ್ಲ ಬೇರೆಯವರು ಆಗಿರ್ತಾರೆ, ಕ್ಷತ್ರಿಯರಾಗಿರ್ತಾರೆ. ಅದು ಹೆಂಗೆ ಅಂತ ಹೇಳಿಕ್ ಬರೋಣ. ದೇವರ ಸಂಕಲ್ಪ, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಯಾಕೆ ಆ ಮೋಹ ಬರುತ್ತೆ ಅವ್ರಿಗೆ? ಗೊತ್ತಿಲ್ಲ. ಆ ಮೋಹ ಅವರು ಹೋಗ ಏನು ಸುಖದ ಸುಪ್ಪತ್ತಿಗೆಲೇನಿರಲ್ಲ, ಅವ್ರು ಆ ತರಹ ಹೋದವರು. ಯಾಕೆ ಹಾಗಾಗತ್ತೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಹಂಗೆ ಹೋಗಬೇಕು ಅಂತ ಅನ್ಸುತ್ತೆ ಗೊತ್ತಿಲ್ಲ. ದೇವರ ಸಂಕಲ್ಪ ಅದು. ಹೀಗಾಗಿ ಏತೆ ಕ್ಷತ್ರ ಪ್ರಸೂತಾ ವೈ ಪುನಶ್ಚಾಂಗಿರಸ ಸ್ಮೃತಾ. ನಮಗಿಂತ ಅವನಿಗೆಲ್ಲ ಗೊತ್ತು. ನಮಗೆ ಇಷ್ಟು ಮಾತ್ರ ಕಾಣ್ತಾ ಇರೋದು, ಮೇಲ್ಗಡೆಯಿಂದ ನಿಂತು ನೋಡ್ತಾ ಇದ್ದಾನೆ. ಅವನಿಗೆ ನಮಗಿಂತ ಜಾಸ್ತಿ ಗೊತ್ತಿರುತ್ತಲ್ವ, ಅವನೇನೋ ಮಾಡ್ತಾನೆ, ಬಿಡಿ, ನಾವು ನಮ್ಮ ಕೆಲಸ ಮಾಡಬೇಕು. ಕ್ಷುವತಸ್ತು ಮನೋರ್ಜಜ್ಞೆ ಇಕ್ಷ್ವಾಕುರ್ಘ್ರಾಣತಃ ಸುತಃ ತಸ್ಯ ಪುತ್ರ ಸುತಜ್ಯೇಷ್ಠ ವಿಕುಕ್ಷಿ ನಿಮಿದಂಡಕಾಹ. ಇಷ್ಟ ಆಯ್ತು, ಕಡೆಯಿಂದ ಇಲ್ಲಿಯ ತನಕ ಬಂದರು. ನಾಭಾಗ ಇಕ್ಷ್ವಾಕು. ಇಕ್ಷ್ವಾಕು ಹೇಗೆ ಅಂತಂದ್ರೆ ಕ್ಷುವತಸ್ತು ಮನೋರ್ಜಜ್ಞೆ, ಸೀನುವಾಗ ಹುಟ್ಟಿದ್ದಂತೆ. ನೆಗಡಿ ಬಂದು ಸೀನುವಾಗ ಇಕ್ಷ್ವಾಕು ಹುಟ್ಟಿದ್ದು. ಮನುವಿನ ಸೀನಿನಿಂದ ಹುಟ್ಟಿದ್ದು. ತಸ್ಯ ಪುತ್ರ ಸುತಜ್ಯೇಷ್ಠ. ಆ ಇಕ್ಷ್ವಾಕುಗೆ ವಿಕುಕ್ಷಿ ಮೊದಲಾದ 100 ಜನ ಮಕ್ಕಳು. ತೇಷಾಂ ಪುರಸ್ತಾದಭವನ್.
ಆರ್ಯಾವೃತ್ತೇ ನೃಪ ಪಂಚವಿಂಶತಿ ಪಶ್ಚಾಚ್ಚ ತ್ರಯೋ ಮಧ್ಯೆ ಪರೇಣ್ಯತಃ. ಅದಾದಮೇಲೆ ಈ ಆರ್ಯಾವರ್ತದಲ್ಲಿ ಸುಮಾರು 25 ಮತ್ತೆ 28 ಜನ ರಾಜರು ಆಗಿ ಹೋದರು. ಈ ವಿಕುಕ್ಷಿಯದ್ದು ಬಹಳ ವಿಚಿತ್ರ. ಏನು ಮಾಡಿದ ಅವನು? ಸ ಏಕದಾಷ್ಟಕ ಶ್ರಾದ್ಧೆ ಇಕ್ಷ್ವಾಕುಸುತಮಾದಿಶತ್ ಮಾಂಸಂ ಆನೀಯತಾಂ ಮೇಧ್ಯಂ ವಿಕುಕ್ಷೆ ಗಚ್ಚಮಾಚಿರಂ. ಒಂದು ಸರ್ತಿ ಅಷ್ಟಕಾಶ್ರಾದ್ದ ಬಂತು. ಅಷ್ಟಕಾಶ್ರಾದ್ದ ಬಂದಾಗ ಇಕ್ಷ್ವಾಕು ಮಗನಿಗೆ ಹೇಳಿದ, ಮಾಂಸಮಾನೀಯತಾಂ ಮೇಧ್ಯಂ, ಶ್ರಾದ್ದಕ್ಕೆ ಯೋಗ್ಯವಾದ ಮಾಂಸವನ್ನು ತಂದು. ಮಾಂಸ ಅಂತಂದರೆ ಹಾಗಲ್ಲ, ಅದು ಏನು ಹಣ್ಣಿನ ಸಾರಭೂತವಾದ ಭಾಗ. ತರ್ತಾರೆ ನಿಮಗಲ್ಲ, ಅವ್ರು ತಂದಿದ್ದು. ನೀವ್ಯಾಕೆ ಟೆನ್ಷನ್ ಮಾಡ್ಕೊತೀರ? ತಂದಿದ್ದು ಅವರು, ನೀವೀಗ ತರಬೇಡಿ. ಮತ್ತೆ ಕ್ಷತ್ರಿಯರು, ನೀವು ಕೇಳ್ತಾ ಇರೋರು ಬ್ರಾಹ್ಮಣರು, ನೀವು ಯಾಕೆ ಮಾತಾಡ್ತೀರ? ನಮ್ಮ ಜನಕ್ಕೆ ಅದೇ ಪ್ರಾಬ್ಲಮ್ಮು. ಯಾರು ಯಾವಾಗ ಏನು ಹೇಳ್ತಾರೆ ಅಂತ ಅನ್ನೋದಿಲ್ಲ ಅವರಿಗೆ. ನಮ್ಮ ಥರನೇ ಹಿಂದೆ ಇರಬೇಕು ಅಂತ ಬಯಸ್ತಾರೆ. ನಮ್ಮ ಯಾವುದು ಹಿಂದೆ ಇರಲ್ಲ. ನಾವು ನೋಡ್ತಾ ಇದ್ದ ಮಠದ ಆಡಳಿತ ಈಗ ಆಗ್ತಾ ಇದ್ದ ಮಠದ ಆಡಳಿತಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ನೋಡ್ತಾ ಇದ್ದ ಕಾಲದಲ್ಲಿ ದೇವರ ಸೇವೆ ಹೇಗೆ ಮಾಡ್ತಾ ಇದ್ರು, ಉರುಳಿ ಹೇಗೆ ಮಾಡ್ತಾ ಇದ್ರು, ಅದಕ್ಕೂ ಈಗ ಯಾವ ರೀತಿ ಮಾಡೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ. ಇಲ್ಲೇ ಇಷ್ಟು ವ್ಯತ್ಯಾಸ ಬರಬೇಕಾದ್ರೆ ಇನ್ನು ಯಾವುದೋ ಕಾಲದಲ್ಲಿ ಈ ಥರದ ವ್ಯತ್ಯಾಸ ಬರಬಾರ್ದೆ? ಬೇಕಷ್ಟು ವ್ಯತ್ಯಾಸಗಳಾಗತ್ತೆ, ಏನೇನೋ ಆಗತ್ತೆ. ಅದರಿಂದಾಗಿ ನಾವು ಏನು ಮಾಡಬೇಕು, ಅದನ್ನು ಸಮಾಧಾನ ನೀವು ತಗೊಳ್ಳಿ ಅಂತ ಯಾರು ಹೇಳಿದ್ದು? ಅವಾಗಿತ್ತು ಅಷ್ಟೇ. ಅದನ್ನು ಕ್ಷತ್ರಿಯರು ಮಾಡ್ತಾ ಇದ್ರು. ಯಾಕೆಂದ್ರೆ ಇದಕ್ಕೆ ಎಲ್ಲರೂ ಅಧಿಕಾರಿಗಳು, ಪುರಾಣಕ್ಕೆ ಎಲ್ಲರೂ ಅಧಿಕಾರಿಗಳು. ಯಾರಿಗೆ ವಿಶಿಷ್ಟ ಬುದ್ಧಿ ಇದ್ದು ಬೇಕು ಅಂತ ಇದೆಯೋ ಎಲ್ಲರೂ ಅಧಿಕಾರಿಗಳು. ಎಲ್ಲರೂ ಮಹಾಭಾರತ ರಾಮಾಯಣಗಳನ್ನು ಕೇಳಬೇಕು. ಎಲ್ಲರೂ ಅವರವರ ಅನ್ನದಿಂದ ಅವರವರ ಪಿತೃದೇವತೆಗಳನ್ನು ಪೂಜೆ ಮಾಡ್ತಾರೆ. ನಾನು ತಿನ್ನುವ ಅನ್ನದಿಂದ ನೀವು ಮಾಡಬೇಕು ಅಂತಿಲ್ಲ, ನೀವು ನಿಮ್ಮ ಅನ್ನದಿಂದ ಮಾಡಬಹುದು ಅಲ್ವೇ? ಹೆರಳೆಕಾಯಿ ಶ್ರಾದ್ದದಲ್ಲಿ ಶ್ರೇಷ್ಠ. ಅಪ್ಪ ಅದು ನಿಮಗೆ ಇಷ್ಟವಾದದ್ದು ನೀವು ಮಾಡಿ. ಉಡುಪಿ ಅವ್ರಿಗೆ ಹೆರಳೆಕಾಯೇ ಗೊತ್ತಿಲ್ಲ, ಅವ್ರು ಯಾಕೆ ಮಾಡಬೇಕು? ಹೆರಳೆಕಾಯಿ ಚಿತ್ರಾನ್ನ ಅವ್ರು ಯಾಕೆ ಮಾಡಬೇಕು ಈ ಶ್ರಾದ್ದದ ದಿವಸ? ಅವ್ರು ಗೊತ್ತೇ ಇಲ್ಲ ಪಾಪ. ಅವ್ರು ಎಂಥದ್ದು ಹಾಗೆ ಅಂತ ಕೇಳ್ತಾರೆ, ಸೊಪ್ಪ ಅದು ಅಂತ ಕೇಳ್ತಾರೆ, ನಮ್ಗೆ ಕೇಳೋದು. ಅದರಿಂದಾಗಿ ಅವರವರ ಅನ್ನದಿಂದ ಅವರವ್ರು ಮಾಡಬೇಕು. ನಿಮ್ದು ಯಾವ ಅನ್ನವೋ ಅದನ್ನ ಮಾಡಿ ಅಷ್ಟೇ. ಹೀಗಾಗಿ ಮೇಧ್ಯ ಮಾಂಸಮಾನೀಯತಾ ಮೇಧ್ಯಂ ವಿಕುಕ್ಷೆ ಗಚ್ಚ ಮಾತಿರ. ಓ ವಿಕುಕ್ಷೆ, ಬೇಗ ಹೋಗು ಅಂತಂದಂತೆ ಇಕ್ಷ್ವಾಕು. ತಥೇತಿ ಸವನಂ ಗತ್ವಾ ಮೃಗಾನ್ ಹತ್ವಾ ಕ್ರಿಯಾರ್ಹಕಾನ್ ಶ್ರಾಂತೋ ಬುಭುಕ್ಷಿತೋ ವೀರಃ ಶಶಂ ಆದತ್ ಅಪಸ್ಮೃತಿ. ತಥಾ ಇತಿ, ಆಯಿತು ಅಂತಂದ ಅವನು. ಕಾಡಿಗೆ ಹೋಗಿ ಮೃಗಾನ್ ಹತ್ವಾ ಕ್ರಿಯಾರ್ಹಕಾನ್, ಕ್ರಿಯೆಗೆ ಯೋಗ್ಯವಾದ ಮೃಗಗಳನ್ನು ಕೊಂದು, ಅಪಸ್ಮೃತಿ, ಬಹಳ ಸುಸ್ತಾಗಿ ಅದರ ಒಂದು ಶಶಂ ಆದತ್, ಮೊಲವನ್ನು ತಿಂದ, ಮೊಲವನ್ನು ತಿಂದುಬಿಟ್ಟ. ಶೇಷಂ ನಿವೇದಯಾಮಾಸ ಪಿತ್ರೇತೇನ ಚ ತದ್ಗುರು ಚೋದಿತ ಪ್ರೋಕ್ಷಣಾಯ ದುಷ್ಟಮೇತದ ಕರ್ಮಕಂ. ಉಳಿದದ್ದನ್ನು ತಂದೆಗೆ ಕೊಟ್ಟ. ಪ್ರೋಕ್ಷಣಾಯ ಚೋದಿತ, ಅದನ್ನು ಶುದ್ಧ ಮಾಡಲಿಕ್ಕೆ ದೇವರಿಗೆ ಅರ್ಪಣೆ ಮಾಡ್ಬೇಕಾದ್ರೆ ಶುದ್ಧ ಮಾಡ್ಬೇಕಲ್ಲ, ಅದನ್ನು ಹೀಗೆ ಪ್ರೋಕ್ಷಣೆ ಮಾಡ್ಲಿಕ್ಕೆ ಹೋದ. ಆ ಪ್ರೋಕ್ಷಣೆಯೇ ಈಗ ಊಟದಲ್ಲಿ ಪರಿಷೇಕ ಆಗಿರೋದು. ಆ ಪರಿಷೇಕದ ಮಂತ್ರವನ್ನು ನೋಡಿ ಸತ್ಯಂತ್ವಾ ಋತೇನ ಪರಿಶಿಂಚಾಮಿ ಅಂತ, ನಿರ್ದುಷ್ಟವಾಗಿ ಸಂಪಾದಿಸಿದ ನಿನ್ನನ್ನ, ಅಂದರೆ ಅನ್ನಾಭಿಮಾನಿ ದೇವತೆಯನ್ನ ಋತೇನ ಯಥಾರ್ಥ ಜ್ಞಾನದಿಂದ ಸೋಕಿಸ್ತೇನೆ ಅಂತ. ಅಂದರೆ ಯಥಾರ್ಥ ಜ್ಞಾನ ಸಾಧನ, ಯಥಾರ್ಥ ಜ್ಞಾನ ಸಾಧ್ಯ. ಅನ್ಯಾಯ ಮಾಡದ ಶುದ್ಧವಾದ ಅರಿವಿನಿಂದ ನಿನ್ನನ್ನು ಪಡೆದಿದ್ದೇನೆ, ನಿನ್ನನ್ನು ತಿನ್ನೋದ್ರಿಂದ ಶುದ್ಧವಾದ ಅರಿವು ಬರಲಿ ಅಂತ ಆ ಪ್ರೋಕ್ಷಣೆಯ ಅರ್ಥ, ಪರಿಷೇಕದ ಅರ್ಥ. ಅಂದರೆ ಆ ಅನ್ನ ಅನ್ನೋದು ಜ್ಞಾನಕ್ಕಿರೋದು, ಜ್ಞಾನಕ್ಕೆ ಸಾಧಕ. ಅನ್ನವನ್ನು ತಿಂದು ಏನು ಮಾಡಬೇಕು? ಜ್ಞಾನ ಪಡಿಬೇಕು ಅಷ್ಟೇ ತಾನೆ. ಬುಭುಕ್ಷಿತ, ವಿಪರೀತ ಹಸಿವಾದವನಿಗೆ ಏನು ಹೊಳೆಯಲ್ಲ. ಆ ಅರ್ಥ ಪ್ರೋಕ್ಷಣಾಯ. ಹೀಗೆ ಪ್ರೋಕ್ಷಣೆ ಮಾಡ್ಲಿಕ್ಕೆ ನೋಡಿದಾಗ ಇದು ದುಷ್ಟ ಅಂತ ಮನಸ್ಸಿಗೆ ಅನ್ನಿಸಿತು.
ಜ್ಞಾತ್ವಾ ಪುತ್ರಸ್ಯ ತತ್ಕರ್ಮ ಗುರುಣಾಭಿಹಿತ ನೃಪಃ ದೇಶಾನ್ ನಿಸ್ಸಾರಯಾಮಾಸ ಸುತಂ ತ್ಯಕ್ತ ವಿಧಿಮೃಷಾ. ಆಮೇಲೆ ಏನೋ ತೊಂದರೆ ಆಗ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ, ಗುರುಗಳೇ ಏನು ಅಂತ ಗುರುಗಳು ಚಿಂತನೆ ಮಾಡಿ ಹೇಳಿದರಂತೆ, ಇಲ್ಲಪ್ಪ ಅವನು ಆ ಮಾಡಿ ತಂದ ರಾಶಿಯಿಂದಲೇ ಅವನು ಸ್ವಲ್ಪ ತಿಂದುಬಿಟ್ಟು ಉಳಿದದ್ದನ್ನು ಕೊಟ್ಟಿದ್ದಾನೆ ಅಂತ. ದೇಶ ನಿಸ್ಸಾರಯ ಮಾತ, ನಾನು ಹಾಗೆ ಮಾಡಿದ್ದೆ, ನಂಗೆ ಗೊತ್ತಿರಲಿಲ್ಲ, ನಾನು ಇಷ್ಟು ತಿಂದಿದ್ದೀನಷ್ಟೇ ಅಂತ ಹೇಳಿದ್ದೆ. ನೈವೇದ್ಯಕ್ಕೆ ತಗೊಂಡು ಬಾ ಅಂತಂದಾಗ ಬಾಳೆಹಣ್ಣು, 1 ಡಜನ್ ಬಾಳೆಹಣ್ಣಲ್ಲಿ ಒಂದೇ ಬಾಳೆಹಣ್ಣು ತಿಂದು 11 ಬಾಳೆಹಣ್ಣನ್ನು ಇಟ್ಟಿದ್ದೇನೆ. ಆದರೆ ಹೇಳದೆ ಏನಿರಲಿಲ್ಲ, ಬೈದರು, ಅದೇ ನಂಗೆ ಗೊತ್ತಿರಲಿಲ್ಲ. ಹಾಗೆ ಇದು ಬೇರೆಯೇ, ಆದರೆ ಇಷ್ಟು ಅಂತ ಸಂಕಲ್ಪ ಮಾಡಿದ್ಮೇಲೆ ಅದರಿಂದ ತೆಗಿಬಾರ್ದಿತ್ತು. ಹಾಗೆ ಅದು ಉಳಿದದ್ದೇ. ಸತು ವಿಪ್ರೇಣ ಸಂವಾದಂ ಜಾಪಕೇನ ತನ ಕಳೇಬರಂ ತ್ಯಕ್ವಾ ಕಳೇಬರಂ ಯೋಗಿ ಸತೇನ ವಾಪಯತ್ಪರಂ. ಅವರು ಸಿಟ್ಟು ಬಂದು ಮಗನನ್ನು ದಬ್ಬಿಬಿಟ್ಟ. ದೇಶ ನಿಸ್ಸಾರಯಾಮ ಸತ್ಯು ಸುತಂ ತ್ಯಕ್ತ ವಿಧಿಮೃಚ. ಆ ವಿಕುಕ್ಷಿಗೆ ಏನು ಗೊತ್ತಾ ಹೆಸರು? ಶಶಾದ ಅಂತ, ಮೊಲ ತಿಂದವನು ಅಂತ. ಶಶಾದ, ಮೊಲ ತಿಂದವ, ಶಶಾದ. ಸತು ವಿಪ್ರೇಣ ಸಂವಾದಂ ಜಾಪಕೇನ ಸಮಾಚರನ್. ಆ ಇಕ್ಷ್ವಾಕು ಜಾಪಕನ ಜೊತೆಗೆ, ಜಾಪಕ ಅಂತ ಒಬ್ಬ ವಿಪರೀತ ಜಪ ಮಾಡಿ ಸಿದ್ಧನಾಗಿದ್ದ, ಅವನ ಜೊತೆಗೆ ಮಾತನಾಡದ. ಈ ಮಾತುಕತೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ದಾಖಲಾಗಿದೆ, ಜಾಪಕೋಪಾಖ್ಯಾನ ಅಂತ. ಇಕ್ಷ್ವಾಕು ಮತ್ತೆ ಜಾಪಕ ಮಾತನಾಡಿದ್ದು ಶಾಂತಿ ಪರ್ವದಲ್ಲಿ ದಾಖಲಾಗಿದೆ. ತ್ಯಕ್ವಾ ಕಳೇಬರಂ ಯೋಗಿ, ಅವನೇನು ಮಾಡಿದ, ಒಮ್ಮೆ ನನ್ನ ದೇಹ ಸಾಕು ಅಂತ ಅನ್ನಿಸ್ತು, ನಾನು ಬಾಳಿದ್ದು ಸಾಕು ಅಂತ ಅನ್ನಿಸ್ತು, ಸುಖವಾಗಿ ಬಿಟ್ಟ. ತುಂಬಲಾರದ ನಷ್ಟ ಅಂತ ಆ ಕ್ಲೀಶೆಗಳನ್ನೆಲ್ಲ ಅವಾಗ ಬಳಸ್ತಾ ಇರಲಿಲ್ಲ. ಅದು ಯಾಕೆ ಹಾಗೆ ಬಳಸ್ತಾರೋ ಗೊತ್ತಿಲ್ಲ. ದೇವರು ಆ ಸಂಕಲ್ಪವನ್ನು ಮಾಡಿದ, ಮುಗೀತು. ಇಷ್ಟು ದಿವಸ ಇರಬೇಕು ಅಂತಿದ್ರು, ಮುಗೀತು. ಹೀಗಾಗಿ ಅದು ಕ್ಲೀಶೆ. ಅದು ಹಿಂದಿನವರಿಗೆ ಆ ಭಾವನೆ ಇರಲಿಲ್ಲ. ದೇವರು ಇಷ್ಟು ಹೊತ್ತು ನಮ್ಮಲ್ಲಿ ಇಲ್ಲಿ ಇರಿಸಿದ, ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಅವ್ರಿಗಿರ್ತಿತ್ತು. ನಂತರದವ್ರಿಗೆ ದೇವರು ಇಷ್ಟು ಕಾಲ ಇವರ ಕಾರ್ಯವನ್ನು, ಸೇವೆಯನ್ನು ಕೈಗೊಂಡ, ಈಗ ಆ ದೇಹದಿಂದ ಬಿಡಿಸಿದ ಅಂತ ಉಳಿದವ್ರಿಗಿರ್ತಿತ್ತು. ಅವರಿಗೇ ಇಲ್ಲದ ಭಾವನೆಯನ್ನು ಬರೀಲಿಕ್ಕೆ ಅವರೇನು ಜರ್ನಲಿಸ್ಟ್ಗಳೇ? ಅದರಿಂದಾಗಿ ಅವ್ರಿಗೆ ಆ ಥರದ್ದೆಲ್ಲ ಇರಲೇ ಇರಲಿಲ್ಲ. ಸತು ವಿಪ್ರೇಣ ಪಿತರ್ಯುಪರತೆ ಭೇತ್ಯ ವಿಕುಕ್ಷಿ ಪೃಥಿವೀಮಿಮಾಂ ಶಾಸನ್ ನೀಜೇ ಹರಿಂ ಯಜ್ಞೈ ಶಶಾದ ಇತಿ ವಿಶ್ರುತಃ. ಹೀಗೆ ತಂದೆ ಈ ಇಕ್ಷ್ವಾಕು ಹೋದ ಮೇಲೆ ವಿಕುಕ್ಷಿ ಬಂದ, ಅವನು ಚಾರ್ಜ್ ತೆಗೆದುಕೊಂಡ. ಯಾವನು ಬೇಡ ಅನ್ನಲಿಲ್ಲ. ಯಾರಾದರೂ ಪ್ರತಿಭಟನೆ ಮಾಡಬೇಕಿತ್ತಲ್ಲ, 99 ಜನ. ನೀನು ಹೇಗೆ ಬಂದಿ, ನಮ್ಮಪ್ಪ ನಿನ್ನನ್ನು ಬಹಿಷ್ಕರಿಸಿದ್ರೋ ಇಲ್ವೋ, ನೀನು ಹೇಗೆ ಬಂದಿ ಅಂತ ಕೇಳೋ ಧೈರ್ಯ ಒಬ್ಬನಿಗಿರಲಿಲ್ಲ. ಅವನು ಬಂದ, ತಗೊಂಡ, ಚಾರ್ಜ್ ತಗೊಂಡ, ಅಷ್ಟೇ. ರಾಜ್ಯಭಾರ ಮಾಡ್ತಾ ಯಾಗಾದಿಗಳನ್ನು ಮಾಡಿದ. ಶಶಾದ ಅಂತಲೇ ಅವನ ಹೆಸರಾಯಿತು. ಅವನ ಮಕ್ಕಳ ಮೊಮ್ಮಕ್ಕಳ ಇದು ಹೇಗೆ ಇತ್ಯಾದಿಗಳನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.